ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸತ್ಪಾಸಿಯೇ ನಮಃ. ಪರಮಹಂಸ ಸದ್ಗುರು ಅಪ್ಪಾಜಿಯವರ ಪಾದ ಕಮಲಗಳಿಗೂ ದಯಾಮಯಿ ಗುರುಮಾತೆ ಅಮ್ಮನವರ ಪಾದ ಕಮಲಗಳಿಗೂ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಸದ್ಭಕ್ತ ಸ್ವಾನುಭಾವ ಸಂಚಿಕೆಗೆ ಎಲ್ಲ ಸದ್ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಗೆ ಹೊಸಪೇಟೆಯವರೇ ಆದಂಥ ಮುಕ್ತಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸೋಣ. ಶರಣು ಅಕ್ಕ. ಶರಣು ಭವನಿ ಅಕ್ಕ. ಅಪ್ಪನ ಭಕ್ತರಾದ್ರೆ ನಾವೆಲ್ಲ ತುಂಬಾ ಪುಣ್ಯ ಮಾಡಿದೀವಿ. ಅಪ್ಪ ಎಲ್ಲರಿಗೂ ಕೃಪಾದೃಷ್ಟಿ ಬೀರಿ ನಮ್ಮನ್ನೆಲ್ಲ ಪರಮ ಪಾವನರಾಗಿ ಮಾಡಿದ್ದಾರೆ. ಅಪ್ಪನ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆ. ಅವನ ಋಣ ನಾವು ಹೇಗೆ ತೀರಿಸ್ಬೇಕು ಅದನ್ನು ಅವನೇ ನಮ್ಗೆ ಹೇಳ್ಕೊಡ್ಬೇಕು. ನಾವು ಶ್ರದ್ಧಾ ಭಕ್ತಿಯಿಂದ ಶರಣಾಗತರಾಗಬೇಕು. ನೀವು ತುಂಬಾ ಶರಣಾಗತರಾಗಿದ್ದೀರಾ, ತುಂಬಾ ಅನುಭವ ಇಟ್ಕೊಂಡಿದ್ದೀರಾ ಒಳಗಡೆಗೆ. ಅದನ್ನೆಲ್ಲ ನಮಗೆ ಈ ಸಂಚಿಕೆಯಲ್ಲಿ ಹಂಚಿಕೊಡಿ ಅಕ್ಕ. ಅಪ್ಪನ ದರ್ಶನ ಯಾವಾಗ ಆಯ್ತು ಫಸ್ಟ್ಗೆ ನಿಮಗೆ? ಶರಣು ಅಪ್ಪನ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು, ಅಮ್ಮನ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಹೇಳ್ತಾ, ಈ ಒಂದು ಅನುಭವ ಅಂತ ನೀವು ಹೇಳೋದನ್ನ ನಾನು ಅಪ್ಪ ನನಗೆ ನನ್ನ ಜೀವನದಲ್ಲಿ ಮಾಡಿರೋಂಥ ಪವಾಡ ಲೀಲೆಗಳು ಅಂತ ಹೇಳ್ಕೊಳಕ್ಕೆ ಇಷ್ಟ ಆಗತ್ತೆ ನನಗೆ. ನಿಜವಾಗ್ಲೂ ಅಪ್ಪ ಫಸ್ಟ್ ಟೈಮ್ ನಮ್ಮ ಮನೆಗೆ ನನಗೆ ದರ್ಶನ ಕೊಟ್ಟಿದ್ದು ಯಾವ ಥರ ಅಂತ ನೀವು ಕೇಳಿದ್ರಲ್ಲ, ಅದು ನೆನೆಸ್ಕೊಂಡ್ರೇನೆ ನನಗೆ ಅದು ಯಾವ ಥರದಲ್ಲೇ ನಮ್ಮನ್ನು ಹೆಂಗಿದ್ದೆ ನಾನು, ಯಾವ ಥರದಲ್ಲೇ ನನಗೆ ಬದಲಾವಣೆ ಮಾಡಿದ್ದಾರೆ ಅನ್ನೋದು ನನಗಷ್ಟೇ ಅದು ಗೊತ್ತು. ಮೊದಲನೇ ದರ್ಶನ ಎಲ್ಲಿ ಕೊಟ್ಟರು? ನೀವೇ ಹೋಗಿದ್ರಾ ಅಪ್ಪ ನಿಮ್ಮ ಮನೆಗೆ? ನನಗೆ ನಮ್ಮ ಮಗಳಿಂದ ಕ್ಲಾಸ್ಮೇಟ್ ನಂದಿಕಾ ಅಂತಿದ್ಲು. ಅವರು ಅಮ್ಮ ನಾವು ಎಲ್ಲ ಫ್ರೆಂಡ್ಸು. ಸೊ ಅವರು ಹೆಸರು ಬಾಪನಾರ್ಯ, ತಂದೆ ಹೆಸರು, ಆಮೇಲೆ ಅಂಬಿಕಾ ಅವ್ರ ತಾಯಿ ನಮ್ಮ ನಂದಿಕಾ ಅವ್ರಮ್ಮ. ಸೊ ಅವರು ಬಹಳಷ್ಟು ನಮಗೆ ಅಪ್ಪನ ಬಗ್ಗೆ ಹೇಳ್ತಾ ಬರ್ತಾ ಇದ್ರು. ನಮ್ಮನೆಯವರು ಗೌರ್ಮೆಂಟ್ ಆಫೀಸರ್ CEO ಅಂತಿದ್ರು. ಇದ್ದಾಗ ಅವಾಗ ನಾವಲ್ಲಿ ಅಪ್ಪನ್ಗೆ ದರ್ಶನಕ್ಕೆ ನಮಗೆ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ವೇನೋ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಈ ಭಾಗ್ಯ ಖಂಡಿತ ನನಗೆ ಸಿಗ್ತಾ ಇದ್ದಿಲ್ಲ. ಅಪ್ಪನ ದರ್ಶನ ಮಾಡಬೇಕು ಅನ್ನೋ ಒಂದು ತವಕ ಇತ್ತು. ಅದಕ್ಕೆ ಅವಕಾಶ ಸಿಕ್ಕಿದ್ದು ಯಾವ ಥರ ಅಂದರೆ, ನಮ್ಮನೆಯವ್ರಿಗೆ ಇದು IAS ಪ್ರಮೋಷನ್ ಆಗೋ ಒಂದು ಚಾನ್ಸಸ್ ಇತ್ತು. ಅವರು ಬನ್ನಿ ನಮ್ಮ ಗುರುಗಳಿಗೆ ದರ್ಶನ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೇನಾದರೂ ಒಂದು ಮಾರ್ಗ ಸಿಗ್ಬೋದು, ಅಪ್ಪನ ಆಶೀರ್ವಾದದಿಂದ ಆಗ್ಬೋದು ಅಂತ ಹೇಳಿದ್ರು ಅಂತ ನಾವು ಎಲ್ಲರೂ ಸೇರಿ ಬಂದ್ವಿ. 2011 ಜನವರಿ ತಿಂಗಳಲ್ಲಿ ಮೊದಲೇ ಫಸ್ಟ್ ಸಂಡೇ ನಾವು ಬಂದಿದ್ದು. ಅವತ್ತು 9ನೇ ತಾರೀಕು. ನಾನು ಅವಾಗೇನು ಆಮೇಲೆ ಅದೇನು ಗೊತ್ತಿಲ್ಲ, ಬಟ್ ಎಂತ ಒಳ್ಳೆ ದಿನ ನಮ್ದು ಹೊಸ ವರ್ಷ 9ನೇ ತಾರೀಕು ಸಂಖ್ಯೆ. ಅದು ಹೆಂಗೆ ಕರೆಸ್ಕೊಂಡ್ರು ಅಪ್ಪ, ಇವಾಗ ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅವಾಗ ನಮ್ಮ ತಂದೆ ತಾಯಿನೂ ಬಂದಿದ್ವಿ. ಎಲ್ಲಾರು ಮನೆಯವ್ರು ಎಲ್ಲಾರು ಬಂದು ಆಶೀರ್ವಾದ ತಗೊಂಡು ಅಪ್ಪನ್ಗೆ ಅವತ್ತಿನ ದಿನ ವಿಶೇಷವಾಗಿ ಯಾವ್ದೋ ಒಂದು ಪುಣ್ಯಕ್ಷೇತ್ರದ ಪ್ರಸಾದ ಬಂದಿತ್ತು. ಅದನ್ನ ಅಪ್ಪ ಎಲ್ಲಾರ್ಗು ಹಂಚಿದ್ರು. ಅಂದ್ರೆ ನಾವು ಹೋಗೋ ಟೈಮ್ನಲ್ಲಿ ಇನ್ನೇನು ಹೋಗ್ತೀವಿ ಅಂತ ಅನ್ನುವಾಗ ಅಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ, ಹೇಳ್ದೆ ಹೋಗ್ಬಾರ್ದು ಅಂತ ಬಾಪನಾರ್ಯ ಅಣ್ಣವ್ರು ಹೇಳ್ತಾ ಇದ್ರು. ಅವ್ರಿಗೆ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ. ಸೊ ನಮ್ಮಮ್ಮ ಲೇಟ್ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಅಪ್ಪ ಆ ಗಳಿಯಲ್ಲಿ ಎಲ್ಲಿದ್ರೇನೋ ಅಲ್ಲಿ ಪ್ರತ್ಯಕ್ಷ ಆಗ್ದಂಗೆ ಬಂದ್ರು. ಎಲ್ಲ ಕಡೆ ಹುಡುಕ್ತದ್ವಿ, ಬಟ್ ಅಲ್ಲೇ ಅಪ್ಪ ಸಡನ್ ಆಗಿ ಬಂದು ಆ ಪುಣ್ಯಕ್ಷೇತ್ರದ ಪ್ರಸಾದ ಕೊಟ್ರು. ಎಲ್ಲಾರು ಕೈ ಚಾಚಿ ಇಸ್ಕೊಂತಿದಾರೆ. ನನ್ನ ಮನಸ್ಸಿನಲ್ಲೇ ನನ್ಗೇನ್ ಅವಶ್ಯಕತೆ ಇಲ್ಲ, ಅಪ್ಪನ ಬಗ್ಗೆ ನಾನೇನ್ ಕನೆಕ್ಟ್ ಆಗ್ಲಿಲ್ಲ, ನನ್ಗೇನ್ ಅವ್ರ ಬಗ್ಗೆ ಅದೇನು ಅನ್ನಿಸ್ಲಿಲ್ಲ ನನಗೆ. ನನಗೆ ಅಷ್ಟು ಮನಸ್ಸಿನಲ್ಲಿ ನಾನೇನು ಅವ್ರ ಕೊಡ್ಲಿ ಆಮೇಲೆ ಅವಾಗ ಅಪ್ಪಾಗಿನೇ ನನಗೆ ನೋಡ್ಬಿಟ್ಟು ಒಂದು ನಿಮಿಷ ಹಿಂಗ ನೋಡಿ ಪ್ರಸಾದ ತಗೋ ಅಂತ ಕೈ ಚಾಚಿದಾಗೆ ನಾನು ಅವಾಗ ಕೈ ಚಾಚಿದ್ದು. ಅಷ್ಟು ಒಂದು ನನ್ನ ಮನಸ್ಸೊಳಗೆ ಅಹಂಕಾರ ಇತ್ತು ಅವಾಗ. ಅದು ನಂದು ಮೊದಲೇ ದರ್ಶನ ಅಪ್ಪನ್ ಭೇಟಿ ಆಗಿದ್ದು. ಆಮೇಲೆ ಮತ್ತೆ ಹಂಗೆ ಹೋಗ್ತಾ ಬಂದ್ರಿ ದರ್ಶನಕ್ಕೆ? ಅದು ಒಂದು ತಿಂಗಳದಲ್ಲೇ ನನ್ನ ಜೀವನದಲ್ಲೇ ಹೆಂಗಂದ್ರೆ, ನಾವು ಆಫೀಸರ್ಸ್ ವೈಫ್ ಅಂದ್ರೆ ನಮ್ದು ಲೈಫ್ ಸ್ಟೈಲ್ಸೇ ಬೇರೆ ಇರುತ್ತೆ ಒಂಥರ. ಮನೆಯಲ್ಲೇ ಅಡ್ಗೆ ಮಾಡೋರು, ಎಲ್ಲಾ ವ್ಯವಸ್ಥೆ ಇರುತ್ತೆ. ನಮ್ಗೆ ಆಳು ಕಾಳುಗಳು ಇರ್ತಾರೆ. ಸೊ ನಮ್ದೇನಂದ್ರೆ
ಆ ಊರಲ್ಲಿರೋಂಥ ಸುಮ್ಮನೆ ಅಲ್ಲಿ ಇಲ್ಲಿ ಪಿಕ್ನಿಕ್ ಸ್ಪಾಟಿಗೆ ಹೋಗೋದು ಅಥವಾ ಎಂಜಾಯ್ ಮಾಡೋದು ಲೈಫ್. ಸ್ವಲ್ಪ ಲೈಫ್ ಎಂಜಾಯ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೆಣ್ಮಕ್ಳು ಸೇರ್ಕೊಂಡು ಲೇಡೀಸ್ ಕ್ಲಬ್ ಅಂತ ಇರುತ್ತೆ. ಹ್ಮ್. ಸೊ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ, ಯಾಕಂದ್ರೆ ವ್ಯವಸ್ಥೆಗಳು ಇರುತ್ತೆ ಎಲ್ಲ. ಹ್ಮ್. ಸೊ ನಾವ್ ಯಾವ ಊರಿಗೆ ಹೋಗ್ತೀವಿ ಅಂದ್ರೆ ಆ ಊರಲ್ಲಿ ನಮಗೆ ವ್ಯವಸ್ಥೆ ಮಾಡೋಂತ ಒಂದು ಸೌಲಭ್ಯನೂ ಇರ್ತೈತಲ್ಲ. ಹ್ಮ್. ಹಂಗಾಗಿ ನಮ್ನ ಆ ತರ ನಾವು ಲೈಫ್ ಇದ್ದಿದ್ದು ನಂದು. ಕ್ಲಬ್ ನಲ್ಲೇ ನಾನು ಆ ಟೈಮ್ ನಲ್ಲೇ ಅಪ್ಪ ಸಿಕ್ಕಾಗೆ ಲೇಡೀಸ್ಗೆಲ್ಲರಿಗೂ ನಾನು ಕಂಪ್ಯೂಟರ್ ಕ್ಲಾಸ್ ತಗೊಂತಾ ಇದ್ದೆ. ಹ್ಮ್. ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ. ಸೊ ಆ ಒಂದು ತಿಂಗಳದಲ್ಲಿ ಅಪ್ಪ ಬೆಟ್ಟೆಯಾಗಿ ಒಂದು ತಿಂಗಳದಲ್ಲೇ ಈ ಕ್ಲಬ್ ಆಕ್ಟಿವಿಟೀಸ್ ಅಂತ ಏನಿತ್ತು, ನಂದು ಸಂಘ ಏನಿತ್ತು, ಅದ್ರಲಿಂದ ಎಲ್ಲಾರ್ನು ಅಪ್ಪ ನನ್ನ ವಿನಾಕಾರಣದಿಂದ ಏನೋ ಒಂದ್ ಸಣ್ಣ ಕಾರಣ, ಹ್ಮ್. ಏನೋ ದೊಡ್ಡದೇನಿಲ್ಲ, ಅದ್ರಲಿಂದ ನನ್ಗೆ ಆ ಸಂಘದ್ಲಿಂದ ಹೊರಗೆ ಅಪ್ಪ ತಂದ್ಬಿಟ್ರು. ತಂದ್ಬಿಟ್ರು. ಹ್ಮ್. ಅದು ನನಗೆ ಅವಾಗ ಗೊತ್ತಾಗಿಲ್ಲ ಯಾಕೆ ಈ ತರ ಆಗ್ತಾ ಇದೆ ಅಂತ. ಹ್ಮ್. ಆಮೇಲೆ ಯೋಚನೆ ಮಾಡಿದಾಗ ಇದೆಲ್ಲ ಆಗ್ತಾ ಇರೋದು ಹ್ಮ್. ಅಪ್ಪ ಮಾಡ್ತಿರೋಂಥ ಕೃಪೆ, ಇದು ನನ್ಗೆ ಬದಲಾಯಿಸಕ್ಕೆ ಇದೆಲ್ಲ ಮಾಡ್ತಿರೋಂಥ ಮಾರ್ಗ ಅಂತ ನಾನು ಹ್ಮ್. ತಿಳ್ಕೊಂಡೆ. ಅದಾದ್ಮೇಲೆನು ಮೊದ್ಲೇ ಒಂದು ಸ್ವಲ್ಪ 6 ತಿಂಗಳ ನನ್ಗೆ ಅಪ್ಪ ನನ್ ಪ್ರಕಾರ ತುಂಬಾ ಬೇಗ ನನ್ನ ಹತ್ರ ಕರ್ಕೊಂಡ್ರು. ಹೌದಾ? ಬಹಳ ಬೇಗ. ಯಾಕಂದ್ರೆ ನಾನು ಏನು ತರ್ಕ ಇಲ್ದೆ, ಏನು ಯೋಚನೆಗೆ ಆಸ್ಪದ ಇಲ್ದೆ ಅಪ್ಪ ನನ್ಗೆ ಬೇಗ ಫಾಸ್ಟ್ ಫಾರ್ವರ್ಡ್ ಆಗಿ ನನ್ನ ಜೀವನನ ಅವ್ರ ಹತ್ರ ನನ್ನ ಕರ್ಕೊಂಡು ಮಾಡ್ಕೊಂಡ್ಬಿಟ್ರು. ಹಾ. ಹ್ಮ್. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ನನಗೆ ಪ್ರಾಪಂಚಿಕವಾಗಿನೂ ಬದಲಾವಣೆಗಳು ಆದ್ವು. ಆದ್ರೆ ನಮ್ಮ ಸಂಸಾರದಲ್ಲಿ ಕೂಡ ನನಗೆ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸಕ್ ಸ್ಟಾರ್ಟ್ ಆಯ್ತು. ಹ್ಮ್. ಏನಂತಾರ ಮೇಲು ಕೆಳಗಡೆ ಇವೆಲ್ಲ ಸ್ಟಾರ್ಟ್ ಆಯ್ತು. ಅದು ನನಗೆ ಆವಾಗ ಗೊತ್ತಾಗ್ಲಿಲ್ದೇನೆ ಅಪ್ಪಂದು ಪಾರಾಯಣ ಓದೋದು ಎಲ್ಲ ಬಹಳಷ್ಟು ಸುಮಾರು ಬುಕ್ಗಳು ಒಂದ್ 6 ತಿಂಗಳದಲ್ಲೇ ನಾನು ಸುಮಾರು ಪಾರಾಯಣಗಳು ಮಾಡ್ಬಿಟ್ಟೆ. ಹ್ಮ್. ಆಮೇಲೆ ಎದಕ್ಕೆ ಗೊತ್ತಿಲ್ಲ ನನಗೆ, ವಾರದಲ್ಲಿ ಒಂದ್ಸತ್ತೆ ಸುಮ್ನೆ ಅಪ್ಪನ ದರ್ಶನಕ್ಕೆ ಹೋಗನ್ ನಡಿ ಅಂತ ಅಂಬಿಕಾಗೆ ಫೋನ್ ಮಾಡೋದು. ಅಂಬಿಕಾ ಕೈಯಲ್ಲೇ ವ್ಯವಸ್ಥೆ ಇರೋದು, ಜೀಪ್ ಇರೋದು ಕೈಯಲ್ಲೇ. ಹ್ಮ್. ಹೋಗೋಣ ಅಪ್ಪನ ದರ್ಶನ ಮಾಡ್ಕೊಂಬರೋಣ, ಕೆಲ್ಸಗಳೆಲ್ಲ ಮುಗಿಸ್ಕೊಳೋದು, 10-11 ಗಂಟೆಗೆ ಫೋನ್ ಮಾಡೋದು, ಹೋಗನ್ ಬಾ ಅಂತ ಹೋಗೋದು, ಅಪ್ಪನ ದರ್ಶನ ಮಾಡ್ಕೊಳ್ಳೋದು, ಬರೋದು. ಎದಕ್ ಹೋಗ್ತಾ ಇದ್ದೀನಿ ಅಪ್ಪನ ದರ್ಶನಕ್ಕೆ, ಏನು ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟು ದರ್ಶನ ಮಾಡ್ಬೇಕು. ದರ್ಶನ ಮಾಡ್ಬೇಕು ಅಪ್ಪಂದು, ಹೋಗೋದು ಬರೋದು ಈ ತರ ಮಾಡಿ ಅಪ್ಪ ನನ್ಗೆ ಈ ತರನ ಒಂದ್ಸತ್ತೆ ಬಂದಾಗ ಅಪ್ಪನೇ ನನ್ಗೆ ಹೇಳಿದ್ರು, ಒಳ್ಳೆ ಅಪ್ಪ. ಅದೊಂದು ನೆನ್ಸ್ಕೊಂಡ್ರೆ ವಿಷ್ಣು ಪರಮಾತ್ಮ ತರ ಅಪ್ಪ ಮಲ್ಕೊಂಡ್ಬಿಟ್ಟಿದ್ರು. ಒಂದು ದತ್ತ ಗುಡಿ ಇದೆಯಲ್ಲ, ಅದ ಎದುರುಗಡೆ ಆ ತರ ಇದು ಹಗ್ಗದ ಮಂಚದ ಮೇಲೆ ಮಕ್ಕೊಂಡಿದ್ದಾರೆ. ನಾವ್ ಅವಾಗ ಬಂದ್ವಿ. ಬಂದ್ ಕೂಡ್ಲೆ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡ್ವಿ. ಅಪ್ಪ ಇನ್ನ ಏನೋ ಧ್ಯಾನ ಸ್ಥಿತಿದಲ್ಲೇ ಇದಾರೇನೋ ಅನ್ನಂಗೆ, ಪೂರ್ತಿ ಎಚ್ಚರನೂ ಇಲ್ಲ. ಅಪ್ಪ ಬಂದು ಕೂಡ್ಲೇನೆ ಅಪ್ಪ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಿನ್ಗೆ ಕಷ್ಟಗಳು ಬಹಳ ಬರ್ತವೆ ಮುಂದೆ. ನೀನು ಕಷ್ಟ ಬಂದಿದೆ ಅಂತ ಹಿಂಜರ್ದು ನನ್ನ ನೀನು ಆರಾಧಿಸ್ತಾ ಇದ್ರೆ, ನನ್ನ ನೀನು ಪೂಜೆ ಮಾಡ್ತಾ ಇದ್ರೆ ನಿನ್ಗೆ ಕಣ್ಣಿನ ರೆಪ್ಪೆ ತರ ನಾನು ಕಾಪಾಡ್ತೀನಿ ಅಂತ ಅಪ್ಪ ಅವಾಗ್ಲೇ ನನಗೆ ಸ್ಟಾರ್ಟಿಂಗ್ ನಲ್ಲೇ ಅಪ್ಪನೇ ಆಶೀರ್ವಾದ ಮಾಡ್ಬಿಟ್ರು. ಆದ್ರೆ ಅದು ನನ್ ಪಕ್ಕ ಕೂತ್ಕೊಂಡಿರೋ ಅಂಬಿಕಾಗೆ ಅರ್ಥ ಆಗಿದೆ. ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ಆಳವಾಗಿ ನನ್ಗೇನು ಅರ್ಥ ಆಗಿಲ್ಲ. ಆಯ್ತಪ್ಪ ಅನ್ಕೊಂಡ್ ಸುಮ್ನೆ ಇದೀನಿ. ಮತ್ತೆ ಅಪ್ಪ ಇನ್ನ ಏನೋ ಹೇಳ್ತಾ ಇದ್ರು, ಬಟ್ ನಾವೇನೋ ಮಾತಾಡೋದು ಅದ್ರಲ್ಲಿ ನಿನ್ನ ಅಪ್ಪ ನಿಂದ್ರಿಸಿದ್ರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಹಳೆ ಕನ್ನೇಶನ್ ಗುಡಿ ಇತ್ತು ಅವಾಗ, ಹೋಗಿ ಒಂದು ರಾಮ್ಫಲ ಅಂತ ಒಂದು ಹಣ್ಣು ಕೊಟ್ಬಿಟ್ಟು ಒಂದು 5 ಸತೆ ಪ್ರದಕ್ಷಿಣೆ ಮಾಡಿ, ಈ ಹಣ್ಣನ್ನ ಇಬ್ರು ಅರ್ಧ ಪಾಲ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ತಿಂದು ಬರ್ರಿ. ನಿಮಗೆ ಅಂಬಿಕಾಗೆ? ನನಗೆ ಅಂಬಿಕಾ ಹೇಳಿದ್ದು ನೆನ್ಪು ಬರುತ್ತೆ ನನಗೆ. ಒಂಥರ ಅದು ವಿಶೇಷವಾಗಿ ಟರ್ನಿಂಗ್ ಪಾಯಿಂಟ್ಸ್ ಅವೆಲ್ಲ ನನಗೆ ಅಪ್ಪ ಕೊಟ್ಟಿರೋಂಥ ಒಂದು ಮಾರ್ಗಗಳು ನೆನ್ಸ್ಕೊಂಡ್ರೆ. ಆಮೇಲೆ ಇನ್ನೊಂದು ಎಷ್ಟೊಂದ್ ಸತಿ ನನ್ಗೆ ಅಪ್ಪ ಭಸ್ಮನು ಕೊಟ್ಟಿದ್ದಾರೆ. ಕೊಟ್ಟು ಇದು ತಗೊಳಮ್ಮ, ಇದನ್ನ ತಗೋ ಅಂತ.
ಅವೆಲ್ಲ ನನಗೆ ಅವೆಲ್ಲ ನನ್ಗೆ ಅಪ್ಪ ಕರ್ಮ ಕಳೆಯಕ್ಕೆ ನನಗೆ ಸತತವಾಗಿ ಅಪ್ಪರ ಪ್ರಯತ್ನ ಪಟ್ಟು 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 ನನ್ನ ಇವತ್ತು ಈ ಒಂದು ಹಂತಕ್ಕೆ ತಂದು ಅವರು ಅವ್ರ ಪಾದದಲ್ಲಿ ನನ್ನ ನಿಲ್ಸಿದ್ದಾರೆ. ಅವ್ರ ಗುರುಪಾದ ಸೇವೆದಲ್ಲೇ ನನ್ನ ನಿಂದ್ರಿಸಿದ್ದಾರೆ. ಸೇವೆ ಅಂತ ಅಂದ್ರೆ ಏನ್ ಕೊಟ್ಟಿದ್ದಾರೆ? ನನ್ಗೆ ಬಂದ ಹೊಸದಲ್ಲೇ ಏನಾಯ್ತು, ನನ್ ಮಗಳದ್ ಬರ್ತಡೇ ಬಂತು. ಅವಾಗ ನನ್ ಮನಸ್ಥಿತಿ ಹೆಂಗಿತ್ತಂದ್ರೆ ಅಪ್ಪನ್ಗೆ ಸಂತೋಷ ಮಾಡೋದು ಏನು ಅಂತ ಗೊತ್ತಿಲ್ಲ. ಒಟ್ಟು ಅಪ್ಪನ್ಗೆ ಏನಾದ್ರು ಅಡ್ಗೆ ಮಾಡ್ಕೊಂಡ್ ತರೋದು, ವಿಶೇಷವಾಗಿದ್ದು ಹೂವ ತರೋದು, ಹಣ್ಣು ತರೋದು, ಅಲ್ಲಿ ಅಪ್ಪನ್ಗೆ ಸಂತೋಷ ಮಾಡಿಸೋದು. ಮನೆಯಲ್ಲೇ ಎದರ್ಕೆ ಆಶ್ರಮಕ್ಕೆ ಹೋಗ್ತೀನಿ ಅಂತ ಒಂದ್ ಇದು ಮಾಡ್ತಾರೆ ಅಂತ ಅಲ್ಲಿ ಮನೆಯಲ್ಲೂ ಅವ್ರನ್ನೆಲ್ಲರೂ ಸಂತೋಷವಾಗಿಡೋದು. ಒಂದೇನು ಅವರು ಏನು ಅನ್ಬಾರ್ದು ನನ್ಗೆ, ಯಾಕೆ ಹೋಗ್ತೀಯ ಏನು ಅಂತ ಕೇಳ್ಬಾರ್ದು. ಅಲ್ಲಿನೂ ಚೆನ್ನಾಗಿ ಅವ್ರಿಗೆಲ್ಲ ಒಂಥರ ಎಲ್ಲ ಕರೆಕ್ಟ್ ತೃಪ್ತಿ ಪಡಿಸಿ ಇಲ್ಲಿ ಅಪ್ಪನ ಹತ್ರ ಓಡ್ ಬರ್ತಾ ಇದ್ದೆ ನಾನು. ಆ ಒಂದು ಟೈಮ್ನಲ್ಲೇ ನನಗೆ ಹೆಂಗ್ ಅವಕಾಶ ಸಿಕ್ಕಂದ್ರೆ ಮಗಳದ್ದು ಬರ್ತಡೇ ಬಂತು ಡಿಸೆಂಬರ್ 11. ಅವಾಗ ಅಪ್ಪಗೆ ನಾನು ಮಗಳದ್ದು ಬರ್ತಡೇ ಇಲ್ಲಿ ಮಾಡ್ಬೇಕಂತಿದೀನಿ ಅಂದ್ರು. ಆಯ್ತಮ್ಮ ಮಾಡು ಅಂದ್ರು. ಸೊ ಅವಳು ಅವಾಗ 5ನೇ ಕ್ಲಾಸ್ ಏನೋ ಇದ್ಲು ಅವಳು. ಅಪ್ಪ ಎಷ್ಟು ಚೆನ್ನಾಗಿ ಪ್ರೀತಿಲಿಂದ, ಮನೇಲಿ ನಾವು ನಿಜವಾಗ್ಲೂ ಏನೂ ಅಷ್ಟು ಪ್ರೀತಿಲಿಂದ ಮಾಡಲ್ಲೇನೋ, ಕುಂದರ್ಸ್ಬಿಟ್ಟು ಕಂಬಳಿ ಹಾಕಿ ಅದ್ರ ಮೇಲೆಲ್ಲ ಅಕ್ಕಿದು ಇದು ಬರ್ದ್ಬಿಟ್ಟು ಸುತ್ತಲ ಹೂವ ಇಟ್ಟು ದೀಪ ಇಟ್ಟು ಅವಳಿಗೆ ವಿಭೂತಿ ಹಚ್ಚಿ ಹೊಸ ಡ್ರೆಸ್ ತಗೊಂಬ ಅಂತ ಸಾಯಂದಣ್ಣಗೆ ಹೇಳ್ಬಿಟ್ಟು ಹೊಸ ಡ್ರೆಸ್ ಉಡಿಸಿ ಅವಳಿಗೆ, ಆಮೇಲೆ ಎಷ್ಟು ತರದ್ದು ಹೂವ, ಹಣ್ಣು, ಆಮೇಲೆ ಸ್ವೀಟು ಎಲ್ಲ ಅವಳ ಮುಂದೆ ಇಟ್ಟು, ಸಾದ್ರ ಸಂತರು ಬಂದಿದ್ರು ಅವತ್ತು, ನಮಗೇನು ಗೊತ್ತಿಲ್ಲ ಅದು. ಅವ್ರನ್ನೆಲ್ಲಾರನು ಸುತ್ತ ಕುಂದ್ರಿಸಿದಾರೆ ಇವಳನ್ನ ನೋಡ ಮಧ್ಯೆ ಕುಂದ್ರಿಸ್ಬಿಟ್ಟು ಆರತಿ ಮಾಡಿ, ಅಪ್ಪ ಅಮ್ಮ ಇಬ್ರು ಆರತಿ ಮಾಡಿ ಸ್ವೀಟ್ ತಿನ್ಸಿ, ಆಮೇಲೆ ಎಲ್ಲಾ ಸಾದ್ರಿಗೂ ಅವಳಿಗೆ ಅಕ್ಷತೆ ಹಾಕು ಅಂತ ಅವಳಿಗೆ ಆಶೀರ್ವಾದ ಮಾಡಂಗೆ ಅವ್ರ ಕೈಲೇ ಆಶೀರ್ವಾದ ಮಾಡಿಸಿ, ಎಂತ ವಿಶೇಷ ಅವ್ರಿಗೆ ಕೆಲವೊಂದು ಸಾದ್ರಂತೂ ಪಾಪ ಅವ್ರ ಕಾಲಿಗೆ ಹಿಂಗೆ ನಮಸ್ಕಾರ ಮಾಡ್ದಂಗೆ ಮಾಡ್ತಾ ಇರೋದು. ಇದೆಲ್ಲ ನೋಡ್ಬಿಟ್ಟಪ್ಪ ಎಂತ ಒಂದು ನಮ್ ಪುಣ್ಯ ಭಾಗ್ಯ, ಇಷ್ಟು ಮಗಳದು ಅಷ್ಟ್ ಪುಣ್ಯ ಅಂತ ನನ್ಗೆ ಇವಾಗ ಅನ್ಸುತ್ತೆ. ಅದು ಮೊದ್ಲೇ ಸತೆ ನಮಗೆ ಸೇವೆ ಅಂದ್ರೆ ಅವತ್ತು ಸಾದ್ರ ಸಂತರದ ಪೂಜೆ ಇತ್ತು. ಅವಾಗ ಆವಾಗ್ಲಿಂದ ನಾವು ಅವಾಗೇನೋ ಒಂದ್ ಸ್ವಲ್ಪ ವಸ್ತ್ರಗಳು ಅವೇನೋ ತಂದ್ವಿ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಆ ಗಳಿಗೆಲಿಂದ ನನಗೆ ಸಾದ್ರ ಸಂತರ ಪೂಜೆ ನಾನು ಮಾಡ್ಬೇಕಲ್ಲ, ನಿಮ್ಮ ಮನಸ್ಸಲ್ಲಿ ಬಂತು. ಎವ್ರಿ ಇಯರ್ ಈ ತರ ಬರ್ತಡೇ ಅವಳದು ಈ ತರ ಆಯ್ತು, ಈ ವರ್ಷ ಮುಂದ್ಲ ವರ್ಷ ಹೆಂಗ್ ಮಾಡ್ಬೇಕು ಅಂತ ನಾನು ಪ್ರತಿ ವರ್ಷ ಅಪ್ಪನ್ಗೆ ಬಂದು ಕೇಳ್ಕೊಂತ ಇದ್ದೆ. ಅಪ್ಪ ನಾನು ಈ ವರ್ಷ ತರ್ಲಾ ಸಾದ್ರ ಸಂತರ ಪೂಜೆಗೆ ತಗೊಂಬರ್ಲಪ್ಪ ವಸ್ತ್ರ, ಹಿಂಗೆ ಏನ್ ಮಾಡ್ಲಿ ನಾನು ಅಂತ ಅಪ್ಪನ ಕೇಳ್ತಾ ಹೋದೆ ನಾನು. ಅದು ಅಪ್ಪ ನನಗೆ ಕರುಣಿಸ್ತಾ ಹೋದ್ರು. ಪ್ರತಿ ಸತೆನು ನನಗ್ ಗೊತ್ತಿಲ್ದೇನೆ, ನನಗೇನು ಅದ್ರದ್ದು ಅರಿವಿಲ್ದ ಇದು ಎಂತ ಸೌಭಾಗ್ಯ ಅಂತ ಗೊತ್ತಿಲ್ದೇನೆ ನಾನು ಅದನ್ನ ಸೇವೆನ ನನಗೆ ಅಪ್ಪ ನನಗೆ ಕರುಣಿಸ್ತಾ ಹೋದ್ರು. ಎಲ್ಲ ಅವ್ರ ಭಿಕ್ಷೆ ಇವತ್ತಿಗೂ ಮಾಡ್ತಾನೆ ಬಂದಿದ್ದೀರಿ. ಇವತ್ತುನು ಅದನ್ನ ಮಾಡ್ತಾನೆ ಬಂದಿದೀವಿ, ಮಾಡಿಸ್ತಾ ಇದ್ದಾರೆ. ಅದು ಒಂದು ಪ್ರತಿ ವರ್ಷ ನಮಗೊಂದು ಸಾದ್ರ ಸಂತರದ್ದು ಬರ್ತಾ ಇದೆ ಅಂದ್ರೆ ಒಂದು ದೊಡ್ಡ ಹಬ್ಬ. ಮನೆಯಲ್ಲೇ ಒಂದು ತಿಂಗಳಿಂದ ಒಂದು ತಯಾರಿ ನಡೆಸೋದು, ಅಪ್ಪನ್ ಬಂದ್ ಕೇಳ್ಕೊಂಡು ಹೋಗೋದು, ಅದೊಂದು ನಮ್ಗೆ ಒಂದು ರೂಢಿ ಆಗೋಗಿದೆ ಈಗ. ಮತ್ತೆ ಆಮೇಲೆ ಏನ್ ವಿಶೇಷ ಅನುಭವ? ಯಾತ್ರೆ ಏನೋ ಹೋದ್ರಿ ಅಪ್ಪನ ಜೊತೆ? ಇನ್ನೊಂದು ವಿಶೇಷತೆ ಏನಂದ್ರೆ, ಫಸ್ಟ್ ನಾವು ಬಂದಾಗ ಯಾವ ತರ ಮನ್ಸು, ಅಪ್ಪ ಸತ್ಸಂಗ ಅಂತ ಇದ್ದಿದ್ದಿಲ್ಲ ಮೊದ್ಲು ದಾವಣಗೆರೆಗೆ ಬಂದಾಗ ನಾವು. ಅವಾಗ ಅಪ್ಪ ಯಾರ ಮನೆಗ್ ಬರ್ತಿದ್ರು ಅವ್ರ ಮನೆಯಲ್ಲೇ ನಮ್ನೆಲ್ಲಾರು ಅಪ್ಪ ಬರ್ತಾ ಇದಾರೆ ದರ್ಶನಕ್ ಬರ್ರಿ ಅಂತ ಕರೆಯೋರು, ನಾವು ಹೋಗೋರು. ಅಪ್ಪ ನನ್ಗೆ ಅನುಭವ ಹೇಳು ಅಂತ ಹೇಳ್ಸೋರು. ಅವಾಗ ಅಪ್ಪನ್ಗೆ ಅನುಭವ ಹೇಳಿ ನಾನು ಅಪ್ಪನ್ಗೆ ತುಂಬಾ ಹತ್ರ ಆದೆ. ಅಂದ್ರೆ ನನಗೆ ಪರ್ಸನಲಿ ನನ್ನ ಜೀವನದಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇದ್ವು ಅದನ್ನ ನನ್ನ ಕಷ್ಟ ಅಂತ ಅಪ್ಪನ ಹತ್ರ ಹೇಳ್ಕಣಕ್ ಒಂದು ಅವಕಾಶ ಸಿಗ್ತಾ ಇತ್ತು ನನ್ಗೆ. ಅದನ್ನ ಗೋಗರ್ದು ಹೇಳ್ತಾ ಇದ್ದೆ. ಅಪ್ಪ ಮನಸ್ಪೂರ್ವಕವಾಗಿ ಕಣ್ಮುಚ್ಕೊಂಡು ಹಿಂಗೆ ಕೈ ಎತ್ತಿ ಆಶೀರ್ವಾದ ಮಾಡೋರು. ಅಷ್ಟು ಚೆನ್ನಾಗಿ ನಮಗೆ ಕಷ್ಟಗಳನ್ನೆಲ್ಲ ಅವರು ಸ್ವೀಕರಿಸಿ ಎಲ್ಲ ಪರಿಹಾರ ಆಗ್ಲಿ ಅಂತ ಆಶೀರ್ವಾದ ಮಾಡೋಂಥದ್ದು ನಾನು ಕಣ್ ತುಂಬಾ ನೋಡಿದೀನಿ.
ಹ್ಮ್. ಎಷ್ಟೋ ಸತೆ ನನಗೆ ಕಷ್ಟ ಅಂತ ಹೋದಾಗೆ ಆ ದುಃಖದಿಂದ ಹೋದಾಗ ಅಪ್ಪ ಬಂದು ಒಂದೇ ಒಂದ್ ನೋಟ, ಏನು ಮಾತಾಡಿರಲ್ಲ, ಸುಮ್ನೆ ಹಿಂಗೆ ಒಂದ್ ಕಣ್ಣು ನೋಟದ್ಲೆ ಎಷ್ಟೊಂದ್ಸತೆ ನನ್ ಮನ್ಸಿಂದು ದುಗುಡ ಆಗ್ಲಿ ಯಾವ್ದಾಗ್ಲಿ ಅದನ್ನ ಪರಿಹಾರ ಮಾಡಿದ್ದಾರೆ. ಅಂದ್ರೆ ನಮಗೆ ಇದು ಗುರು ಮಾರ್ಗದಲ್ಲೇ ನಾವು ಮುಂಚೆ ನಮ್ಮ ಬಾಲ್ಯದವರೆಲ್ಲ ತುಂಬಾ ಹಾ ದೈವ ಭಕ್ತರೆ. ಹೌದು, ನಮ್ಮ ತಂದೆ ತಾಯಿ ಮನೆಯದು ಹೇಳ್ಬೇಕಂದ್ರೆ ಬಾಲ್ಯದಲ್ಲೂ ನನಗೆ ಮನೆಗೆ ಶರಣರು ಅಂತ ನಮ್ಮಪ್ಪ ಅವರು ಗೌರ್ಮೆಂಟ್ ಡಾಕ್ಟರ್ ಇದ್ರು. ಸೊ ಶರಣರೆಲ್ಲ ಬಂದೋಗ ಒಂದು ರೂಢಿ ನಮ್ಗೆ ಇತ್ತು. ಅದ್ ಹೆಂಗಂದ್ರೆ ಇವ್ರು ಗುಡ್ದುರ್ ತಾತ ಅಂತ ಇದ್ರು, ಗುಡ್ದುರ್ ತಾತರು ಅಂತ ಹೇಳ್ತಾ ಇದ್ವಿ. ಚಿಕ್ಕನಕಪ್ಪಿ ಶರಣರು, ನಂದಿಪುರ್ ತಾತವ್ರು, ಆಮೇಲೆ ಕಾಕ್ಬಾಳ್ ತಾತರು, ಇವರೆಲ್ಲರೂ ಶರಣರುಗಳೆಲ್ಲ ಬಂದು ನಮ್ಮ ಹೋಗಂತ ಇದು ಇರೋದ್ರಲಿಂದ ಸ್ವಲ್ಪ ಗುರು ಅಂದ್ರೆ ಏನು, ಹೆಂಗ್ ನಡ್ಕೋಬೇಕು ಅನ್ನೋ ಒಂದು ಇದು ಗೊತ್ತಿತ್ತು. ಬಟ್ ಅದ್ರದ್ದು ಅಂತರಾಳದ ಅರ್ಥ, ಗುರು ನಮಗೆ ಎದಕ್ ಸಿಗ್ತಾನೆ ಏನು ಅನ್ನೋದ್ ನನಗಂತೂ ಏನು ಗೊತ್ತಿದ್ದಿಲ್ಲ. ಅಪ್ಪನ ಹತ್ರ ಬಂದಾಗಿಂದ ಭಜನೆಗಳು ಕೇಳಿ 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 ನನಗೆ ಮೊದ್ಲು ನಾನು ಸೋತಿದ್ದೆ ಆ ಭಜನೆಯಲ್ಲಿಂದ. ಅದ್ರಲ್ಲಿಂದನೇ ನನ್ಗೆ ಅರ್ಥ ಆಗಿದ್ದು ಇದೇನಿದು ಒಂದೊಂದು ಭಜನೆದಾಗ ಒಂದೊಂದು ಅರ್ಥಗಳು ತಿಳಿತಾ ಗುರು ಅಂದ್ರೆ ಏನು, ನಾವ್ ಯಾವ ತರ ಜೀವನ ಮಾಡ್ಬೇಕು, ನಮ್ ಮನೋಭಾವ ಹೆಂಗಿರ್ಬೇಕು ಅನ್ನೋದ್ನ ನಾನು ಅರ್ಥ ಮಾಡ್ಕೊಂತ ಹೋದೆ. ಆಮೇಲೆ ನಮ್ ಮನೆ ದೇವ್ರು ಇನ್ನೊಂದು ವಿಶೇಷ ಏನಂದ್ರೆ, ನಮ್ ಮನೆ ದೇವ್ರು ಕೂಡ, ಗಂಡನ ಮನೆ ದೇವ್ರು ಕೂಡ ಅವರು ಅವಧೂತ್ರೆ. ಅವ್ರ ಹೆಸರು ಹುಚ್ಚಪ್ಪಯ್ಯ ಅಂತ. ಬಟ್ ಅವರು ಇನ್ಯಾರಿಗೂ ಮನೆ ದೇವ್ರಲ್ಲ. ಇದು ಆನೆಗುಂದಿಯಲ್ಲಿ ಇರೋಂತ ಒಂದು ಹುಚ್ಚಪ್ಪಯ್ಯನ ಮಂಟಪ ಅಂತಿದೆ, ಅಲ್ಲಿ ಅವರು ದರ್ಶನ ಕೊಡ್ತಾ ಇದ್ರಂತೆ. ಇದೇನು ಸುಮಾರು ಒಂದು 15ನೇ ಇಸ್ವಿದಲ್ಲೇ ಏನೋ ಇದು, ಆ ತರ ತುಂಬಾ ಹಳೇದು. ಅವಾಗ ಅವರು ಇವ್ರಿಗೆ ಹೆಂಗೆ ಅವ್ರ ಮನೆ ದೇವ್ರಾದ್ರೂ ಗೊತ್ತಿಲ್ಲ, ಹೆಂಗು ನಮ್ಗೆ ಅದನ್ನ ಹಿಸ್ಟ್ರಿ ಏನ್ ಗೊತ್ತಿಲ್ಲ. ಬಟ್ ನಮ್ಮ ಮನೆತನವ್ರಿಗೆ ಮಾತ್ರ ಅವರು ಮನೆ ದೇವ್ರು ಅಂತಿರೋದು. ಸೊ ನನಗೆ ಅದು ಇನ್ನೊಂದಿಷ್ಟು ಅಪ್ಪನ್ಗೆ ಕನೆಕ್ಟ್ ಆಗಕ್ಕೆ ಒಂದು ಹೆಜ್ಜೆ ನಾನು ಧೈರ್ಯವಾಗಿ ಅಪ್ಪ ಅವಾಗಿದ್ರಲ್ಲ ನಮ್ಮ ಮನೆ ದೇವ್ರು, ಇವಾಗ ಇವ್ರೇ ಅವರು ಮನೆ ದೇವ್ರು ಅವರೇ, ಮನ ದೇವ್ರುನು ಅವರೇ ಅನ್ನೋ ಒಂದು ದೃಢವಾದ ನನ್ನ ಮನಸ್ಸಿನಲ್ಲಿ ಅಪ್ಪನ ಗಟ್ಟಿಯಾಗಿ ಇಡ್ಕೊಳಕ್ಕೆ ಒಂದು ಮಾರ್ಗ ಆಯ್ತು ನನಗಿದು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಅಲ್ಲೇ ವೆಂಕಟಾಪುರ ಅಂತ ಇದೆ. ನನಗೆ 2020ನಲ್ಲೇನೋ ಅಪ್ಪ ವೆಂಕಟಾಪುರ ಅಪ್ಪ ಅವರು ಪರತತ್ವಾನಂದ ಅಪ್ಪ ಅವರು ಸಿಕ್ಕಿದ್ದು. ಅಲ್ಲಿಂದ ನಮ್ಮ ಮನೆದೇವ್ರು ಬರೀ 1-2 ಕಿಲೋಮೀಟರ್. ಸೊ ಇವ್ರೆಲ್ಲಾರು ಅಪ್ಪ ನನಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಾನು ಅಲ್ಲೇ ಇದ್ದೀನಿ. ಇನ್ನೊಂದಿಷ್ಟು ದೃಢವಾಯ್ತು ನನಗೆ, ಇವ್ರೇ ನಮ್ಮ ಅಪ್ಪನೇ ನನಗೆ ಯಾವಾಗ್ಲಿಂದಾನು ಕಾಯ್ತಾ ಇರೋರು ನಮ್ಮ ಮನೆ ದೇವ್ರಾಗಿ ಅಂತ ನನ್ನ ಮನ್ಸಿಗೆ ದೃಢವಾಯ್ತು. ಅದು ಜನ್ಮಾಂತರದಿಂದ ಕಾಯ್ತಾನೆ ಬರ್ತಾನೆ, ನಮಗ್ ಗೊತ್ತಿರಲ್ಲ ಎಲ್ಲಾ ರೂಪದಲ್ಲೂ ಬರ್ತಾನೆ. ಹೌದು ಅಲ್ವಾ. ಈ ಒಂದು ಹೇಳಿರೋದ್ರಿಂದ ಇನ್ನೊಂದು ಘಟನೆ ನೆನಪಾಗ್ತಾ ಇದೆ ನನಗೆ. ಡೆಲ್ಲಿನಲ್ಲೇ ನಮ್ಮ ಮನೆಯವರು ಮಿನಿಸ್ಟರ್ ಹತ್ರ ಪರ್ಸನಲ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾ ಇದ್ರು. ಅವಾಗ ಒಬ್ರು IAS ಆಫೀಸರ್ ಅವ್ರು ರಿಟೈರ್ಡ್ ಆಗಿ ಹೋಗುವಾಗ ಒಂದು ಗಂಧದ ಒಂದು ಮೂರ್ತಿ ಕೊಟ್ರು. ಅದು ನಾವು ಬ್ರಹ್ಮ ಅಂತ ಅನ್ಕೊಂಡ್ಬಿಟ್ಟಿದ್ವಿ, 3 ಮುಖ ಇದೆ. ಅದು ನಮ್ಮ ಮನೇಲಿ ಅವಾಗ್ಲಿಂದಾನು ಇದೆ, ಒಂದು 10 ವರ್ಷದಿಂದನೂ ನಮ್ಮ ಮನೇಲೇ ಇದೆ. ನಮಗೆ ಅವನು ದತ್ತ ಅನ್ನೋದೇ ಗೊತ್ತಿಲ್ಲ. ಸುಮಾರು ವರ್ಷ ಅಪ್ಪ ಸಿಕ್ಕಾದ್ಮೇಲೂ ನಮಗ್ ಅದನ್ನ ಗಮನ ಕೊಟ್ಟು ಕೇಳಿ ನೋಡಿಲ್ಲ ನಾವು. ಅವಾಗ್ಲೇ ದತ್ತ ಬಂದು ನಮ್ಮ ಮನೇಲೆ ಸ್ಥಾಪನೆ ಆಗಿದ್ದಾನೆ. ಇದು ಒಂದೊಂದಾಗೆ ನಾವು ನೆನ್ಸ್ಕೊಂತ ಹೋದ್ರೆ, ಇದು ತಲಾಂತರಲಿಂದ ಅಪ್ಪ ನಮ್ನ ಕಾಯ್ತಾ ಇದ್ದಾರೆ, ಜನ್ಮಾಂತರಲಿಂದನು. ನಾವ್ ಈಗ ಅದನ್ನ ಏನೋ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀವಿ ಅಂತ ಅನ್ಸುತ್ತೆ. ಹಂಗೆ ಮತ್ತೆ ಅಪ್ಪನ ಜೊತೆ ಯಾತ್ರೆಗೆಲ್ಲ ಹೋದ್ರಿ ಅಂದ್ರೆ? ಯಾತ್ರೆಗೆ ವಿಶೇಷವಾಗಿ ನಾನು ಮೊದ್ಲಿಂದನು ಅಪ್ಪನ ಹತ್ರ ಬಂದಾಗಿಂದ ಕುರುಗಡ್ಡೆ ಯಾತ್ರೆ ಯಾವತ್ತೂ ಅಪ್ಪ ಕರ್ಸ್ಕೊಂತಾನೆ ಇದ್ದಾರೆ. ಯಾವ್ದು ನನ್ಗೆ ಮಿಸ್ ಆಗಿಲ್ಲ. ಅದೊಂದು ಇವಾಗ ನೆನ್ಸ್ಕೊಂಡ್ರೆ ಆ ಒಂದು ರೋಮಾಂಚ, ಏನಂತಾರಲ್ಲ, ಭೂ ಕೈಲಾಸ ಅದೆಲ್ಲ ಹೆಂಗ್ ಕರ್ಕೊಂಡ್ ಹೋಗ್ತಾ ಇದ್ರು, ಅದು ಅಪ್ಪ ನಮಗೆ ಆ ಒಂದು ಆನಂದ, ಆ ಒಂದು ಏನೋ ಒಂದು ಹಬ್ಬನೇ, ಒಂದು ಊರ್ ಅನ್ನೋದೇನೆ ಹಬ್ಬ ಮಾಡಿದ್ರೆ ಹೆಂಗಿರುತ್ತೆ, ಆ ತರ ಒಂದು ನೆನ್ಸ್ಕೊಳಕ್ಕೆ ಇದು ಆನಂದ ಒಂಥರ ಖುಷಿ ಆಗತ್ತೆ. ಅದು ನನ್ಗೆ
ಯಾವಾಗ್ಲೂ ಸಿಕ್ಕಿದೆ. ಇನ್ನೊಂದು ವಿಶೇಷ ಅಂದ್ರೆ ಕುರುಗಡ್ಡೆಲೆ ನನ್ಗೆ ಅಪ್ಪ ಆ, 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 25 ವರ್ಷ ನಮ್ಮ ಮದುವೆ ಆಗಿದ್ದು 25 ವರ್ಷನು, ಆಮೇಲೆ 3ನೇ ಕಾರ್ತಿಕ ಸುಮಾರು ಒಂದೇ ಇದಕ್ಕೆ ಬಂತು, ಟೈಮಿಗೆ ಬಂತು. ಆ ಇದೇನೋ ನಮ್ದು ಒಂದು ಹೆಣ್ಮಕ್ಳದೇನೋ ಆಶೀರ್ವಾದ ಬೇಕು ಒಬ್ರದ್ದು ಅಂತ ಇರುತ್ತೆ. ಬಟ್ ಅವತ್ತು ಅಪ್ಪನ್ಗೆ ನಾವೇನು ಅದು ಹೇಳಿಲ್ಲ. ಬಟ್ ಆದ್ರೂ ಅಪ್ಪ ಅವತ್ತು ಕರೆದ್ಬಿಟ್ಟು ಇಬ್ರಿಗೂ ಕುಂಕುಮ ಹಚ್ಚಿ ಹಾರ ಹಾಕಿ ನಮಗೆ ಶಾಲ್ ಓದಿಸಿ ಆಶೀರ್ವಾದ ಮಾಡಿದ್ರು. ಇದು ಲೋಕದಲ್ಲೇ ಎಲ್ಲಾರನ್ನು ಕರೆದು ಒಂದೇನೋ ಫಂಕ್ಷನ್ ತರ ಇಟ್ಕೊಳ್ಳೋದಕ್ಕೂ ಸಾಕ್ಷಾತ್ ಭಗವಂತನ ಕೈಲೇನೆ ಆಶೀರ್ವಾದ ತಗೊಳೋದು ಎಷ್ಟು ಒಂದು ಮಹತ್ವವಾದದ್ದು, ಒಂದು ಭಾಗ್ಯ ನಂದು ಅಂತ ಅನ್ಸಿದ್ ನನಗೆ. ಆ ಕುರುಗಡ್ಡೆಲೆ ಬೆಳ್ಳಿದೊಂದು ಪಾದಕೆನೂ ಕೊಟ್ರು ಅಪ್ಪ. ಒಂದ್ಸತೆ 3ನೇ ಸೋಮವಾರಕ್ಕೆ. ಇನ್ನೊಂದ್ಸತೆ ಏನಾಯ್ತು, ರುದ್ರಾಕ್ಷಿನೂ ನಮ್ಗೆ ಅದೇನೋ ಅಪ್ಪನ ಕೈನೆಲ್ಲ ಸಿಕ್ತು. ರುದ್ರಾಕ್ಷಿ ಇಸ್ಕೊಂಡು ಅಪ್ಪನ್ಗೆ ಅದು ಸುತ್ತಿಸಿ ಹಾಕಿಸ್ಕೊಳ್ಳೋಂತ ಭಾಗ್ಯನೂ ಅಪ್ಪನೇ ನಮಗೆ ಕೊಟ್ರು. ಅದೆಲ್ಲ ಸಣ್ಣ ಸಣ್ಣ ವಿಷಯ ಅಲ್ಲವೇ ಅಲ್ಲ ಇದು. ಅದ್ರೊಳಗಡೆ ಅಪ್ಪ ಆ ಕ್ಷಣದಲ್ಲಿ ನಮ್ಗೆ ಏನ್ ಆಶೀರ್ವಾದ ಮಾಡಿ ಕೊಡ್ತಾರಲ್ಲ, ಅದೆಲ್ಲ ಹಂತ ಹಂತವಾಗಿ ನಮ್ಮನ್ನ ಪರಿಪೂರ್ಣತೆ ಮಾಡ್ಕಂತ ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು ನಮಗೇನು ಗೊತ್ತಾಗಲ್ಲ. ಅಷ್ಟು ಒಂದು ಕರುಣೆ, ಅಪ್ಪನ ಕರುಣೆ. ಭಕ್ತರನ್ನ ಅಷ್ಟು ದೃಢವಾಗಿ ಅವನು ಇಟ್ಕೊಂಡಿದ್ದಾನೆ, ಸಾಕ್ತಾ ಇದ್ದಾನೆ ನಮ್ಮನ್ನ. ಕಷ್ಟಗಳು ಬರ್ಲಿ, ಏನೇ ಸುಖ ಬರ್ಲಿ, ನನ್ನೇ ನೆನ್ಪು ಮಾಡ್ಕೊಂತ ಇರ್ರಿ ಅಂತಂದು ಎಲ್ಲಾನು ಪರೀಕ್ಷೆಗಳು ಬಂದು ಹೋದ್ರು ಕೂಡ ಅವನು ಆ ನಂಬಿಕೆ ಅಂತ ಕೊಟ್ಟಿರೋದು ಅವನ್ ಭಿಕ್ಷೆನೆ. ಅದೊಂದನ್ನೇ ನಾವು ಮಾಡ್ಬೇಕಾಗಿರೋಂತ ಒಂದು ಸಾಧನೆ. ಅವನ ಮೇಲೆ ದೃಢವಾಗಿ ನಂಬಿಕೆ ಇಟ್ಕೊಳ್ಳೋದೇ ಒಂದು ದೊಡ್ಡದೊಂದು ಸಾಧನೆ ಭಕ್ತರಿಗೆ. ಯಾಕಂದ್ರೆ ಅವಾಗ ಆಗು ಹೋಗುಗಳೆಲ್ಲ ಅವನೇ ನೋಡ್ಕೊಂತ ಇದ್ದಾನ ಅನ್ನೋದು ನಂಬ್ಕೊಂಡು ನಾವ್ ಅದ್ ಮಾಡಿದ್ರೆ ಆಗತ್ತೆ ಅನ್ನೋದಕ್ಕೆ ಅವನ್ ಕೊಟ್ಟಿರೋಂತ ಕರುಣೆನೆ ಅದು. ಇದು ಕುರುಗಡ್ಡೆ ಯಾತ್ರೆದ ಬಗ್ಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಯಾತ್ರೆ ನಮ್ಗೆ ಅಪ್ಪ ದಾವಣಗೆರೆದಾಗ ಇದ್ದಾಗೆ ಪೀಠಾಪುರಕ್ಕೆ ಕರ್ಕೊಂಡೋದ್ರು. ಪೀಠಾಪುರಕ್ಕೆ ಕರ್ಕೊಂಡೋದಾಗ ನಂದು ಎಂತ ಭಾಗ್ಯ ಅಂದ್ರೆ ಆ ಅಪ್ಪಂದು ಪರಮ ಭಕ್ತರು ಅಹಲ್ಯಕ್ಕ ಅವ್ರದ್ದು ಪಕ್ಕಕ್ಕೆ ನನಗೆ ಸೀಟ್ ಸಿಕ್ತು. ಫ್ಲೈಟ್ನ ಕರ್ಕೊಂಡು ಹೋಗಿದ್ರು. ಸೀಟ್ ಸಿಕ್ತು. ಅವಾಗ ಅವ್ರು ಒಂದೇ ಒಂದು ವಾಕ್ಯ ಹೇಳಿದ್ರು ನನಗೆ, ಮುಕ್ತಮ್ಮ ಓದಾಗಿಂದ ಬರೋವರೆಗೂ ಬೆಂಗಳೂರು ಮುಟ್ಟೋವರೆಗೂ ನಾವು ಸಿದ್ಧಮಂಗಳ ಸ್ತೋತ್ರ ಹೇಳ್ಕೊಂತ ಹೋಗೋಣ ಅಂತ. ಇದು ಅವರೇ ಪ್ರೇರಣೆ ಕೊಟ್ರು ನನಗೆ. ಆಯ್ತಕ್ಕ ಅಂತಂದು ಕಂಟಿನ್ಯೂಸ್ ಆಗಿ ನಾವು ಸಿದ್ಧಮಂಗಳ ಸ್ತೋತ್ರ ಹೇಳ್ಕಂತಾನೆ ಹೋದ್ವಿ. ಏನು ಅಮೋಘವಾಗಿ ದರ್ಶನ ಆಯ್ತು. ಅಪ್ಪನು ಅಲ್ಲಿನೂ ಬಸ್ನಲ್ಲಿ ಅಪ್ಪ ಅನುಭವ ಹೇಳು ಅಂತಂದ್ರೆ ಅನುಭವ ಹೇಳುವಾಗೆಲ್ಲ ನಾನು ಅವಾಗ ನಿಜವಾಗ್ಲೂ ಅಪ್ಪನ ಬಗ್ಗೆ ಸ್ಟಾರ್ಟಿಂಗ್ ನಮಗೆ ಏನು ಭಯ ಅವು ಏನು ಇದ್ದಿಲ್ಲ. ಮನಸ್ಸಿನಲ್ಲಿ ಏನಿದೆ ಅದನ್ನ ಪೂರ್ತಿ ಹೇಳ್ಕೊಂಡ್ಬಿಡ್ತಿದ್ವಿ ನಾವು. ನನಗ್ ದತ್ತ ಯಾರು ಗೊತ್ತಿಲ್ಲಪ್ಪ, ಏನು ಇಲ್ಲ, ನನಗ್ ಗೊತ್ತಿರೋದ್ ನೀನ್ ಒಬ್ರೆ, ನಿನ್ನೆ ನಂಬಿದೀನಿ, ಹಿಂಗೆ ಒಂಥರ ಬಹಳ ಸರಳವಾಗಿ ಹತ್ರ ಆಗ್ಬಿಟ್ವಿ ನಾವು. ಅಪ್ಪನ ಟ್ರಿಪ್ ನಲ್ಲೇ ನಾವು ಇನ್ನೊಂದ್ ಕಡೆ ಅಪ್ಪ ಕರ್ಕೊಂಡು ಹೋಗಿದ್ರು, ವಿಶಾಖಪಟ್ಟಣಂಗೆ. ಅಲ್ಲಿ ಸಮುದ್ರದ ದಡದಲ್ಲೇ ನಮ್ಗೆ ಕೂತ್ಕೊಳ್ಳೋ ಅಂತ ಸುಮ್ನೆ ಒಂದು ಬ್ರೇಕ್ ಕೊಟ್ಟಿದ್ರು. ಹೋಗಿ ನಾನು ಆ ಲೆಕ್ಕ ಕೂತ್ಕೊಂಡಿದ್ವಿ. ನಾವೇನ್ ಅಕ್ಕ ಏನ್ ಅನ್ಕೊಂಡಿದ್ರಲ್ಲ ಸಿದ್ಧಮಂಗಳ ಸ್ತೋತ್ರ ಹೇಳೋಣ ಅದು ನಿರಂತರವಾಗಿ ಹಂಗೆ ನಡೀತಾ ಇತ್ತು. ಅಲ್ಲಿ ಕುತ್ಕೊಂಡು ಅದೇ ತರ ಹೇಳ್ತಾ ಇದ್ವಿ. ಹೇಳ್ತಾ ಇರುವಾಗ ನಾವು ಕುತ್ಕೊಂಡಿದ್ದು ಲಿಂದ ಸಮುದ್ರದ ಅಲೆಗಳು ತುಂಬಾ ದೂರ ಇತ್ತು. ನಾವ್ ಹೇಳ್ತಾ ಒಂದು 15-20 ನಿಮಿಷದಲ್ಲೇ ಅಲೆಗಳು ರಭಸವಾಗಿ ಜೋರಾಗಿ ಮೇಲೆ, ನಾವ್ ಹೆಂಗ್ ಹೇಳ್ತೀವಿ ಹಂಗೆ ಅದು ಮೇಲೆ ಎದ್ದೇಳೋದು ಬರೋದು, ಹಂಗೆ ಹತ್ರ ನಿಧಾನಾಗಿ ಜೋರಾಗಿ ಮೇಲೆ ಎತ್ತರ ಬರ್ತಾ ನಮ್ಮ ಹತ್ರನೇ ಬಂದ್ಬಿಡ್ತು. ಅಲೆಗಳಿಗೂ ಅಷ್ಟು ಖುಷಿ ಆಗ್ಬಿಟ್ಟದೆ ನೀವು ಹೇಳೋದು. ಅದು ಏನು ಅದ್ರದ್ದು ಅಕ್ಕ ಕೇಳ್ದಕ್ಕ, ಏನ್ ನಾವ್ ಬಂದಾಗ ಇಷ್ಟ ಹತ್ರ ಇದ್ದಿಲ್ಲಲ್ಲ, ನನಗೆ ಇವಾಗೇನು ಇಷ್ಟ ಹತ್ರ ಬಂತು ಅಂದ್ರೆ ಇದೆಲ್ಲ ಸಿದ್ಧಮಂಗಳ ಸ್ತೋತ್ರದ್ದು ಪವರ್ ಇದು, ನೋಡಿ ಹೆಂಗೆ ಅಪ್ಪ ಪವಾಡ ಮಾಡ್ತಾರೆ ಅಂತ ಅವತ್ತಷ್ಟು ಖುಷಿ ಆಗೋಗೈತೆ. ಅದ್ಭುತನ ನಮ್ ಕಣ್ಣಲ್ಲೇ ಅದನ್ನ ಅನ್ಭವ್ಸಕ್ ಒಂದು ಅವಕಾಶ ಸಿಕ್ತು ನನಗೆ ಅಲ್ಲಿ. ಅದನ್ನೇ ನಾವ್ ಹಂಗೆ
ಅದನ್ನ ಮತ್ತೆ ಇನ್ನೊಬ್ರಿಗೆಲ್ಲ ಹೇಳಿದ್ವಿ, ಈ ತರ ಆಯ್ತು ನೋಡು ಅಂತ. ಎಲ್ಲಾರು ಖುಷಿ ಪಟ್ವಿ ಒಂಥರ. ಆಮೇಲೆ ಅದೇ ಒಂದು ಮೂಡ್ ಸ್ವಿಂಗ್ ಅಂತಾರಲ್ಲ ಒಂಥರ, ಹ್ಮ್. ಅದ್ ಸಿದ್ಧಮಂಗಲ ಸ್ತೋತ್ರ ಹೇಳಿ 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 ನನಗೆ ಆ ಒಂದು ಮನ ಸ್ಥಿತಿನಲ್ಲೇ ಇದ್ದೆ. ಹ್ಮ್. ಅದೇ ತರದಲ್ಲೇ ನಾನು ಆ ಬಂದಾಗೆಲ್ಲ ಇಲ್ಲಿ ಆಶ್ರಮದಾಗ ಆ ತರ ಹೇಳ್ಕೊಂತ ಇದ್ದೆ ನಾನು. ಹ್ಮ್. ಒಂದ್ ಸ್ವಲ್ಪ ದಿನದಲ್ಲೇ ಇದು ಭೋಜನಾಲಯ ಏನಿದೆಯಲ್ಲ ಹ್ಮ್. ಹ್ಮ್. ಕಟ್ತಾ ಇದ್ರು. ಹ್ಮ್. ಆ ಟೈಮ್ನಲ್ಲೇ ಬೇಸ್ಮೆಂಟ್ ಎಲ್ಲ ಹಾಕಿದ್ದಾರೆ, ಇನ್ನ ಏನು ಪೂರ್ತಿ ಕಂಪ್ಲೀಟೆಡ್ ಇಲ್ಲ. ಅದನ್ನ ಹೇಳ್ಕೊಂತ ಅಲ್ಲಿ ಓಡಾಡ್ತಾ ಇದೀನಿ ನಾನು. ಸಡನ್ ಆಗಿ ಅಪ್ಪ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ನನ್ ಮುಂದೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹಿಂಗ ಆಶೀರ್ವಾದ ಮಾಡ್ಕೊಂತ ನಿಂತಿದಾರಪ್ಪ. ಹ್ಮ್. ಆ ಸಿದ್ಧಮಂಗಲ ಸ್ತೋತ್ರ ಹೇಳ್ತಾ ಇರುವಾಗ ನನಗದು ಆ ಗಳಿಗೆ ಗೊತ್ತಾಗಿಲ್ಲ, ಶಾಕ್ ಆಯ್ತು. ಆಮೇಲೆ ಆ ಅಪ್ಪನ್ಗೆ ನಮಸ್ಕಾರ ಮಾಡಿದ್ಮೇಲೆ ಅಪ್ಪ ಹೋದ್ರು. ವಿಶಾಖಪಟ್ಟಣದಲ್ಲೇ ಅಪ್ಪ ಅಲೆಗಳ ರೂಪದಲ್ಲೇ ದರ್ಶನ ಕೊಟ್ರು ನನಗೆ. ಇಲ್ಲಿ ಆಶ್ರಮದಲ್ಲೇ ಸ್ವಂತ ಅವರೇ ಸಿದ್ಧಮಂಗಲ ಸ್ತೋತ್ರದ ಮಹಿಮೆ ತೋರ್ಸಕ್ಕೆ ತಾವೇ ಬಂದು ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ್ರು ನನಗೆ. ಎಂತ ಪುಣ್ಯವಂತಕ್ಕ ನೀವು. ಈ ಒಂದು ಅನುಭವನ ಹಲ್ಲೆಕ್ಕ ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ನಿಜವಾಗ್ಲೂ ಕೃತಜ್ಞತೆ ಹೇಳ್ಬೇಕು ನಾನು. ಇಲ್ಲಾಂದ್ರೆ ಈ ಮಾರ್ಗದರ್ಶನ ಅವ್ರು ಮಾಡ್ಲಿಲ್ಲಿದ್ರೆ ಅದ್ರ ಮಹಿಮೆ ನನಗೆ ಗೊತ್ತಾಗ್ತಾನೆ ಇದ್ದಿಲ್ಲ ಅಂತ ಅನ್ಸುತ್ತೆ. ಸಿದ್ಧಮಂಗಲ ಸ್ತೋತ್ರ ಶಕ್ತಿ ಇದೆ ಅಮ್ಮ, ಅಷ್ಟೊಂದು ಶಕ್ತಿ ಇದೆ ಅದ್ರಲ್ಲಿ. ಹೌದು. ಮತ್ತೆ ಅಪ್ಪ ಮನೆಗ್ ಬಂದಿದ್ರು, ದಾವಣಗೆರೆಗೆ ಬಂದಿದ್ರಲ್ಲ. ಹೌದು, ಅಪ್ಪ ಮೊದ್ಲೇ ಸತೆ ನಮ್ಮ ಮನೆಗ್ ಬಂದಿದ್ದು ಅನುಭವ ಬಹಳ ಒಂಥರ ನನಗೆ ಸಂತೋಷ ಕೊಡುತ್ತೆ. ಯಾಕಂದ್ರೆ ನಾನು 6 ತಿಂಗಳದಲ್ಲೇ ಅಪ್ಪ ನಮ್ಮ ಮನೆಗ್ ಬಂದ್ರು. ನಾವೇನು ಕರ್ದಿದ್ದು ನನಗೆ ಅಷ್ಟು ನೆನಪಿಲ್ಲ ನನಗೆ, ಅಪ್ಪ ಬರ್ರಿ ಅಂತ ಹಿಂಗೆ ಕರ್ದಿದ್ದು. ನಾನ್ 6 ತಿಂಗಳದಲ್ಲೇ ಪಾರಾಯಣಗಳು ಜಾಸ್ತಿ ಮಾಡೋದು, ಅಪ್ಪನ್ಗೆ ಹೋಗಿ ಭೇಟಿ ಆಗೋದು, ದರ್ಶನ ಮಾಡೋದು, ಪಾರಾಯಣ ಮಾಡೋದು, ಆ ತರ ಎಲ್ಲ ಆಗ್ತಾ ಇತ್ತು. ಅವಾಗ ದಾವಣಗೆರೆ ಒಬ್ರದ್ದು ಎಂಗೇಜ್ಮೆಂಟ್ ಇತ್ತು ಅಲ್ಲಿ. ದಾವಣಗೆರೆಯಲ್ಲಿ ಎಂಗೇಜ್ಮೆಂಟ್ ಇರೋದ್ರಿಂದ ಅವ್ರ ಫ್ಯಾಮಿಲಿಯವ್ರು ಹೋಗಿ ಕರ್ದಿದ್ದಾರೆ, ಅಪ್ಪ ನೀವು ಎಂಗೇಜ್ಮೆಂಟಿಗೆ ಬರ್ಬೇಕು ಅಂತ. ಸೊ ಆ ಹುಡುಗನ್ಗೆ ಎಂಗೇಜ್ಮೆಂಟ್ ಆಗ ಹುಡುಗನ್ಗೆ ಹೇಳ್ ಕಳ್ಸಿದಾರಪ್ಪ, ನಾನು ಒಬ್ರು ಭಕ್ತರ ಮನೆಗೆ ಬರ್ಬೇಕು, ಅಲ್ಲಿ ಬರ್ತೀನಿ ಎಂಗೇಜ್ಮೆಂಟ್ಗೆ ಅಂತ ಹೇಳ್ ಕಳ್ಸಿದಾರೆ. ನನಗೆ ಅದು ಗೊತ್ತಿಲ್ಲ. ಸೊ ಸಡನ್ ಆಗಿ ನನಗೆ ಇಂದಿನ ದಿನ ಹೇಳಿದ್ರು ಅಪ್ಪ ಬರ್ತಾರಂತೆ. ಹಿಂಗ ಏನ್ ರೆಡಿ ಮಾಡ್ಕೋಬೇಕು ಏನ್ ಗೊತ್ತಿಲ್ಲ, ಬಟ್ ಭಕ್ತರೆಲ್ಲ ಬಂದು ರೆಡಿ ಮಾಡ್ಕೊಟ್ಟು ಅಪ್ಪನ್ಗೆ ದರ್ಶನ ಎಷ್ಟು ಖುಷಿಯಾಗಿ ಅಪ್ಪ ಬಂದ್ರು ಅಂದ್ರೆ ತುಂಬಾ ಸಂತೋಷವಾಗಿದ್ರು ಮನೆಯಲ್ಲಿ ಅಪ್ಪ. ಸ್ವಲ್ಪ ಭಕ್ತರು ಇದ್ವಿ ನಾವು ಅವಾಗ ಮನೆಯಲ್ಲೇ. ಬಂದು ಆಶೀರ್ವಾದ ಮಾಡಿ, ನನ್ನ ಮಗಳು ಏನೋ ವಿಶೇಷವಾಗಿ ಒಂದು ಡ್ರಾಯಿಂಗ್ ಮಾಡಿಟ್ಟಿದ್ಲು, ಅಪ್ಪಂದು ದತ್ತಾತ್ರೇಯಂದು ಡ್ರಾಯಿಂಗ್ ಮಾಡಿದ್ಲು. ಅದನ್ನ ಅಪ್ಪ ಬರ್ತಾರಂತೇನ್ ಗೊತ್ತಿಲ್ಲ, ಅವಳು ಡ್ರಾಯಿಂಗ್ ಮಾಡಿದ್ಲು, ಅಪ್ಪನ್ಗೆ ಹೋಗಿ ಕೊಟ್ಲು ಅವಳು. ಅವಾಗ 5ನೇ ಕ್ಲಾಸ್ ಏನೋ ಅವಳು. ಆ ಡ್ರಾಯಿಂಗ್ ನ ಇಟ್ಕೊಂಡು ಅಪ್ಪ ಪೂರ್ತಿ ಅದಕ್ಕ ಔಟ್ಲೈನ್ ಹಾಕಿ ಮಂತ್ರನೇ ಬರ್ದ್ರು. ಅದನ್ನ ಒಂಥರ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ, ಜೈ ಗುರುದೇವದತ್ತ ಅಂತೆಲ್ಲ ಮಂತ್ರ ಬರ್ದ್ಬಿಟ್ಟು 4 ಕಡೆನು ಅಪ್ಪ ಅದಕ್ಕೆ ಔಟ್ಲೈನ್ ಹಾಕಿ ಮಾಡಿ ನಮಗೆ ಕೊಟ್ರು. ಅದನ್ನೇ ನಾವು ಈಗ ಅದನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದೀವಿ, ಅವ್ರ ಆಶೀರ್ವಾದ ಅಂತ. ಈ ತರ ಪ್ರತಿ ಸತೆ ಅಪ್ಪ ಬಂದಾಗೂ ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಇದ್ದಾಗ ಬಂದಿದ್ದು. ಹೌದು, ದಾವಣಗೆರೆಯಲ್ಲೇ ಇದ್ದಾಗೂ ಬಂದಿದ್ರು. ಅಮ್ಮನು ಶಿವ ಬಂದೋದ್ಮೇಲೆ ಪಾರ್ವತಿನೂ ಬರ್ಬೇಕಲ್ಲ, ಅದೇ ತರ ಆ ಪಾರ್ವತಿ ದೇವಿ ಕೂಡ, ಅನಗ ಲಕ್ಷ್ಮಿ ಕೂಡ ನಮ್ಮ ಮನೆಗೆ ಬಂದಿದ್ದೊಂದು ವಿಶೇಷವಾದದ್ದೊಂದು ಕರುಣೆ. ಯಾಕಂದ್ರೆ ಅದು ನಡೆದಿರಂತ ಘಟನೆಗಳು ಏನಿದೆ ಅಲ್ಲ, ಅಮ್ಮ ಬರಕ್ಕೆ ಕಾರಣ ಏನನ್ನೋದು ನಮಗೆ ಏನು ಗೊತ್ತಿಲ್ಲ. ಆ ತರ ಬಂದು ಅಮ್ಮ ಇದ್ದಿದ್ದೊಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದ್ಸತೆ ಹರಿಹರಕ್ಕೆ ಅಪ್ಪ ಬಂದಿದ್ರು, ಪಾದಕೆ ಪ್ರತಿಷ್ಠಾಪನೆಗೆ ಬಂದಿದ್ರು. ಬಂದಾಗ ಮುಂದ್ಗಡೆ ಅಮ್ಮ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ನಾನು ಆ ಲೆಕ್ಕ ಇದೀವಿ. ಇದ್ರ ಹಿನ್ನೆಲೆ ಏನು ಅಂದ್ರೆ, ನವರಾತ್ರಿ ಟೈಮ್ನಲ್ಲೇ ದೊಡ್ಡೇರಿನಲ್ಲೇ ದಶಮಹಾವಿದ್ಯೆದು ಒಂದು ಪೂಜೆ ವಿಶೇಷವಾಗಿ ನಡೆಸಿದ್ರು. ಆ ಲೆಕ್ಕ ಔದುಂಬ್ರ ಏನಿದೆ ಅಲ್ಲ, 9 ದಿನನೂ ವಿಶೇಷ ಪೂಜೆ ಮಾಡಿದ್ರು. ನಾನು ಅದು 1-2 ಸತಿ ಹೋದಾಗ ನೋಡಿದ್ದೆ. ಅದು ನನಗೆ ಆ ಟೈಮ್ನಲ್ಲೇ ಮನ್ಸಿಗೆ ಬಂತು,
ಆ ಲೆಕ್ಕಗೆ ಆ ಗಳಿಗೆಲೆ ಆ ಹರಿಹರದಲ್ಲೇ ಅಕ್ಕ ಅವತ್ತು ಪೂಜೆ ಮಾಡಿದ್ರಲ್ಲ ನಾನು ಮಾಡ್ಬೋದಾ ಅಂತ ಕೇಳಿದೆ. ಮಾಡ್ರಮ್ಮ ಅದ್ರಾಗ ಏನಿದೆ ಅಂದ್ರು. ಹೆಂಗ್ ಮಾಡೋದಕ್ಕ ಅದು ಅಂದ್ರೆ ಹೆಂಗ್ ಮಾಡೋದು ಅಂತ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರು ಅದನ್ನ, ಯಾವ ತರ ಮಾಡ್ಬೇಕು ಅದನ್ನ ಅಂತ. ಹೌದಕ್ಕ ಇವೆಲ್ಲ ಹೇಳಿದ್ರಿ, ಅದಕ್ಕೆಲ್ಲ ರಂಗೋಲಿ ವಿಶೇಷವಾಗಿರುತ್ತೆ, ಒಂದೊಂದ್ ದಿನಾನು ಬೇರೆ ಬೇರೆ ತರ, ಅದನ್ನ ನಾನು ಕೊಡ್ತೀನಿ ಎಲ್ಲ ಮಾಡು ಅಂದ್ರು. ಆಯ್ತು, ಬಟ್ ನಾವು ಯಾವ ದೇವ್ರನ್ನ ಇಟ್ಟು ನಾವು ಪೂಜೆ ಮಾಡ್ಬೇಕು ನನಗೇನು ಗೊತ್ತಿಲ್ಲ ದಶಮಹಾವಿದ್ಯೆ ಅಂದ್ರೆ ಏನು ಅಂತ. ಅಲ್ಲಿ ಅಮ್ಮ ಮುಂದೆ ಹೋಗ್ತಾ ಇದ್ರು, ಅಲ್ಲಿ ಹೋಗ್ತಾ ಇದಾರಲ್ಲ ಅಮ್ಮನೇ ಅನಘಾಲಕ್ಷ್ಮಿ, ಅವ್ರನ್ನೇ ನಿನ್ ಮನಸ್ಸಿನಲ್ಲಿ ಇಟ್ಕೊಂಡು ಕಳಸ ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡು ನೀನು ಅಂತ ಅಂದ್ರು ಅಕ್ಕ. ಸರಿ ಅಕ್ಕ ಅಂತಂದು ಅಮ್ಮನ್ಗೆ ನಾನು ಅಲ್ಲಿಂದಾನೇ ನಮಸ್ಕಾರ ಮಾಡ್ದೆ. ಆಮೇಲೆ ಆಯ್ತು ಅಕ್ಕ ಹೇಳಿದಾರೆ ಅಂತ ನಾನು ಆ ಪೂಜೆ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ದಿನದಲ್ಲೇ ದೊಡ್ಡವರಿಗೆ ಬರೋ ಒಂದು ಅವಕಾಶ ಸಿಕ್ತು ನನಗೆ. ಬಂದಾಗ ಮನಸ್ಸಿನಲ್ಲಿ ಏನೋ ಒಂಥರ ದುಃಖ ಉಕ್ಕಿ ಬರ್ತಾ ಇದೆ. ಆಶ್ರಮದಲ್ಲೇ ಏನು ಗೊತ್ತಿಲ್ಲ, ತರಕಾರಿ ಹಚ್ತಾ ಇದ್ದೀನಿ, ಅಪ್ಪ ಅಲ್ಲಿ ದೂರದಲ್ಲೇ ಮೊದ್ಲು ಹಳೆ ಒಂದು ಇದು ಇತ್ತು, ಪ್ರಸಾದ ನಿಲಯ ಇತ್ತು. ಇವಾಗ ಅಪ್ಪ ಎಲ್ಲಿ ಹೊಸ್ದಾಗಿ ಕುತ್ಕೊಂತಾರಲ್ಲ ಅಲ್ಲಿ ಪ್ರಸಾದ ನಿಲಯ ಇತ್ತು, ಅಲ್ಲಿ ಅಡಿಗೆ ಮನೆ ಇತ್ತು. ಅಲ್ಲಿ ನಾವು ಬಂದವರೆಲ್ಲ ಭಕ್ತರು ತರಕಾರಿ ಹಚ್ಚೋದು ಏನು ಸೇವೆ ಇತ್ತು ಅದ್ ಮಾಡ್ತಾ ಇದ್ವಿ. ಅದ್ರ ಪಕ್ಕಕ್ಕೆ ಅಪ್ಪ ಕುಂದ್ರೋರು. ಆ ಕಡೆ ಇದು ಮಂಜಕ್ಕವ್ರದ್ದು ಮನೆ ಇದೆಲ್ಲ, ಅಲ್ಲಿ ಆ ಕಡೆ ಅಪ್ಪ ಕುಂದ್ರೋರು ಪೇಪರ್ ಓದ್ಕೊಂತ ಕುತ್ಕೊಂಡಿದ್ದಾರೆ. ನಾನಿಲ್ಲಿ ತರಕಾರಿ ಹಚ್ತಾ ಇದ್ದೀನಿ ಒಬ್ಳೆ, ದುಃಖಿಸಿ ಅಳ್ತಾ ಇದ್ದೀನಿ ತರಕಾರಿ ಹಚ್ತಾ. ಅದನ್ನ ಅಪ್ಪಗೆ ಗೊತ್ತಾಗಿದೆ. ಅವರೇ ಕರೆದ್ರು, ಇಲ್ಲಿ ಬಾ ಇಲ್ಲಿ ಅಂತ. ನಮಸ್ಕಾರ, ಅಳ್ತಾನೆ ಹೋಗಿ ನಮಸ್ಕಾರ ಮಾಡಿದೆ. ಏನು ಅನ್ನೋದು ಗೊತ್ತಿಲ್ಲ, ಹೇಳಕ್ಕೇನು ಬರ್ತಾ ಇಲ್ಲ. ನೀನು ಈ ಸತೆ ಕುರುಗಡ್ಡೆಯಲ್ಲೇ 1008 ದೀಪನ ತಂದ್ಬಿಟ್ಟು ಎಣ್ಣೆ ದೀಪ ಎಲ್ಲ ನೀನೇ ತಂದು ಹಚ್ಬೇಕು 3ನೇ ಸೋಮವಾರ ಕಾರ್ತಿಕ ಸೋಮವಾರಕ್ಕೆ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಹೇಳ್ದೆ ನಾನು. ಅವಾಗ ನನಗೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತು. ಅಪ್ಪ ಏನೋ ಒಂದು ನನಗೆ ಸೇವೆ ಕೊಟ್ರಲ್ಲ, ಇದು ಏನೋ ನಂದು ಕಳೀತಾ ಇದ್ದಾರೆ ಅನ್ನೋ ಒಂದು ಯಾರಿಗೆ ಹೇಳಲಾರ್ದಂತ ಒಂದು ಆನಂದ ದುಃಖ ಇದ್ದಿದ್ನ ಆನಂದವಾಗಿ ಅಪ್ಪ ಅದನ್ನ ಅಪ್ಪ ಅದ್ ಕೊಟ್ಟಿರೋದ್ ನನ್ ಖಂಡಿತವಾಗಿ ನನ್ ಕರ್ಮ ಏನೋ ಇತ್ತು ಅದನ್ನ ಕಳಿಯಕ್ಕೆ ಅಪ್ಪ ಅದನ್ನ ಒಂದು ಮಾರ್ಗ ಮಾಡ್ಕೊಟ್ರು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಾಯ್ತದು. ಆಮೇಲೆ ಅದಾದ್ಮೇಲೆ ಆಯ್ತಪ್ಪ ಎಂತ ದೀಪ ತರ್ಬೇಕು ಅಂದ್ರೆ ಎಲ್ಲ ಹೇಳ್ತೀನಿ ಅಂತಂದು ನಾನು ಹೋಗಿ ಪೂಜೆ ಎಲ್ಲ ಆಯ್ತು ಅಂತ ಹೇಳಿ ಎಂತ ತರ್ಬೇಕು ದೀಪ ಸ್ಟ್ಯಾಂಡ್ ಇರ್ಬೇಕು ಕೆಳಗಡೆ ಎಲ್ಲ ಹೇಳಿದ್ರೆ ಆಯ್ತು ಅಂತ ನಾನು ದಾವಣಗೆರೆಗೆ ಹೋಗಿ ಆ ಲೆಕ್ಕ ಏನ್ ಪೂಜೆ ಹೇಳಿದ್ರಲ್ಲ ಇನ್ನೊಂದಿಷ್ಟೆಲ್ಲ ಪೂರ್ತಿ ತಿಳ್ಕೊಂಡು ಅವ್ರ ಹತ್ರ ರಂಗೋಲಿದ ಅದು ಇದು ಮಂತ್ರದ್ದೆಲ್ಲ ಅವೆಲ್ಲ ಪೇಪರ್ಸ್ ಎಲ್ಲ ತಗೊಂಡು ಹೋದೆ. ನಾನು ಹೋಗಿ 9 ದಿನ ನಾನು ಪೂಜೆ ಮಾಡಿದೆ. ಎಲ್ಲಿ ಮಾಡಿದ್ರಿ? ದಾವಣಗೆರೆ ನಮ್ಮ ಮನೆಯಲ್ಲೇ. 9 ದಿನಾನು ಆ ಅಮ್ಮನ್ಗೆ ನಾನು ದಿನ ಒಂದೊಂದ್ ಸೀರೆ ಏರ್ಸಿದ್ದು. ಅಮ್ಮ ನೀನೇ ಅದು ದೇವಿ ಅಂತಂದು ಅಮ್ಮನ್ನ ಅಷ್ಟು ಮನಸ್ಸಿನಲ್ಲೇ ಗಟ್ಟಿಯಾಗಿ ಹಿಡ್ಕೊಂಡು ಅದೇನ್ ಶ್ರದ್ಧೆ ಕೊಟ್ಟಿದ್ರು ಅಪ್ಪ ಗೊತ್ತಿಲ್ಲ, ಅಮ್ಮ ಆ ತರ ಮಾಡ್ಕೊಂತ ಬಂದು 9 ದಿನ ಆದ್ಮೇಲೆ ಅವೆಲ್ಲ 9 ಸೀರೆನು ತಂದು ಅಮ್ಮನ್ಗೆ ಅರ್ಪಿಸಿ ಉಡಿ ಕೊಟ್ಟು ಹೋಗೋಣ. ಹಂಗೆ ಆ ದೀಪನು ತಂದಿದ್ದೆ ನಾನು. ಅಪ್ಪ ಈ ತರ ಇರ್ಲಾ ದೀಪ ಇದ್ ನೋಡ್ರಿ ತೋರ್ಸಕ್ಕೆ ಆಯ್ತು ಅಂತ ಅಮ್ಮನ್ಗೆ ಉಡಿ ಕೊಟ್ಟೆ ಎಲ್ಲ ಮಾಡ್ದೆ. ಹಿಂಗೆಲ್ಲ ಅಮ್ಮ ತುಂಬಾ ಖುಷಿ ಪಟ್ರು. ಓ ಹಿಂಗೆಲ್ಲ ಮಾಡ್ದೆ ಅಮ್ಮ, ಆಯ್ತು ಅಂತ ಸಂತೋಷ ಪಟ್ರು. ಆಮೇಲೆ ಅಪ್ಪನ ಹತ್ರ ದೀಪ ತೋರ್ಸಕ್ಕಂತ ಹೋದಾಗೆ ಅದ್ ಮನಸ್ಸಿನಲ್ಲೇ ಇಲ್ಲ ನನ್ಗೆ. ಅಮ್ಮನ್ನ ಕರಿಬೇಕು ಅನ್ನೋದ್ ನಾನು ಏನೂ ಪ್ಲಾನ್ ಮಾಡ್ಕೊಂಡು ಹೋಗಿಲ್ಲ. ಹೌದಪ್ಪ ಮುಂಚೆನೆ ಏನೋ ಅನ್ಕೊಂಡಿದ್ದೆ. ಅಪ್ಪನ ಹತ್ರ ಅದ್ ಹೆಂಗ್ ಬಂತೋ ಗೊತ್ತಿಲ್ಲ, ಯಾವ ಧೈರ್ಯ ಯಾವ ಒಂದು ಅಪ್ಪ ನುಡ್ಸಿದ್ರು. ಅಪ್ಪ ಅಮ್ಮನ್ಗೆ ನಾನು ಮನೆ ಕರ್ಕೊಂಡು ಹೋಗ್ಲಪ್ಪ ಅಂತ ಕೇಳಿದೀನಿ. ಅಪ್ಪ ನಕ್ರು ಒಂದ್ ಕ್ಷಣ, ನಕ್ಬಿಟ್ಟು ಅಮ್ಮನ್ ಮನೆ ಕರ್ಕೊಂಡು ಹೋಗ್ತೀಯ, ಆಯ್ತು ಕರ್ಕೊಂಡು ಹೋಗು ಅಂತ ಒಂದು ಗಳಿಗೆಲ್ಲ ಅಪ್ಪ ಒಪ್ಪಿಗೆ ಕೊಟ್ರು. ನನಗ್ ಖುಷಿಯಾಗಿ ಹೋಗಿ ಅಮ್ಮನ್ಗೆ ಹೇಳ್ತಾ ಇದೀನಿ, ಅಮ್ಮ ಅಪ್ಪ ನಿಮ್ಮನ್ನ ಮನೆಗೆ ನಮ್ ದಾವಣಗೆರೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದಾರೆ ಅಂದ್ರೆ ಯಾರಿಗೂ ಹೇಳೋದೇ ಇಲ್ಲ ನಾನ್ ಕರ್ಕೊಂಡು ಹೋಗು ಅಂತ.
ನಿನಗೆ ಹೇಳಿದಾರ ಅಂತ ಅಮ್ಮನ್ಗೂ ಆಶ್ಚರ್ಯ ಖುಷಿ. ಹೌದಾ? ಇವಾಗ್ಲೇ ಹೊರಡ್ಬೇಕಂತಮ್ಮ. ಹ್ಮ್ ಇಮಿಡಿಯೇಟ್ಲಿ ಅಪ್ಪ ನಮಗೆ ಅವಾಗ್ಲೇ ಅಮ್ಮನ್ ಕರ್ಕೊಂಡ್ ಹೋಗಿ ಅಂತಾರೆ, ಕರ್ಕೊಂಡ್ ಕಳ್ಸೇ ಬಿಟ್ರು ಅಮ್ಮನ್ಗೆ. ಅಮ್ಮನ್ ಜೊತೆಗೆ ಹಾಲ್ಲೆಕ್ಕನು ಬಂದ್ರು. ಹ್ಮ್ ಆ ಹೆಂಗಂದ್ರೆ ಆ ಪೂಜೆ ಮಾಡಿದ್ದು ಫಲನ ಏನೋ ಅಂತ ಅನ್ಸುತ್ತೆ. ಲಕ್ಷ್ಮೀ ದೇವಿ ಬಂದು ಹಾ ಆ ಒಂದು ಅಪ್ಪ ಅದೆಲ್ಲ ಅರ್ಥ ಅಪ್ಪಗ್ ಗೊತ್ತಿಲ್ಲದ್ ಯಾವ್ದು ಇಲ್ಲ. ಅದೊಂದು ಖುಷಿಗೆ ಅಪ್ಪ ನೀನ್ ಇಷ್ಟು ಮಾಡಿದ್ಯಾ ಕರ್ಕೊಂಡ್ ಹೋಗು ಅಂತ ಕರುಣಿಸಿದ್ರು. ನಂದು ಯಾವೊಂದು ಜನ್ಮದ ಪುಣ್ಯನೇನೋ ಅಮ್ಮ ಬಂದ್ರು. 1 ವಾರ ಸತತವಾಗಿ ನಮ್ಮನೇಲೆ ಅಮ್ಮ ಗುರುಮಾತೆಯವ್ರು ಬಂದು ಇರೋಂತ ಒಂದು ಅವಕಾಶ ಅಪ್ಪ ನಮ್ಗೆ ಕಲ್ಪಿಸ್ಕೊಟ್ರು. ನಿಜವಾಗ್ಲೂ ಮುಕ್ತಮ್ಮ, ತುಂಬಾ ಪುಣ್ಯ ಮಾಡಿದ್ರಿ ನೀವು. ತುಂಬಾನೇ ಪುಣ್ಯ. ಅದು 1 ವಾರದಲ್ಲೂ ಅಮ್ಮನ್ಗೆ ಹೆಂಗಿತ್ತಂದ್ರೆ ಒಂದು ಹಬ್ಬದ ವಾತಾವರಣ. ಮತ್ತೆ ಊರಾಗ ಎಲ್ಲಾರ್ಗು, ದಾವಣಗೆರೆಗೆ ಎಲ್ಲಾ ಭಕ್ತರಿಗೂ ಅಮ್ಮ ಬಂದಿದ್ದಾರೆ ಅಂತ ವಿಷಯ ಗೊತ್ತಾದ್ಮೇಲೆ ಭಕ್ತರೆಲ್ಲ ಬರೋದು, ಅಮ್ಮನ ಅವ್ರವ್ರ ಮನೆಗೆ ಅವ್ರು ಕರ್ಕೊಂಡ್ ಹೋಗೋದು. ಅಮ್ಮ ಬರ್ರಿ ಅಮ್ಮ ಮನೆಗೆ ಹೋಗೋಣ ಬರ್ರಮ್ಮ. ಲಕ್ಷ್ಮೀ ದೇವಿ ಇಡೀ ದಾವಣಗೆರೆಗೆಲ್ಲ ನಿಜವಾಗ್ಲ ಅದೊಂಥರ ಅಮ್ಮ ದಾವಣಗೆರೆ ತುಂಬಾ ಸಂಚಾರ ಮಾಡಿ ಆಶೀರ್ವಾದ ಮಾಡಿ ಬಂದ್ರು ಎಲ್ಲಾರು ಉಡಿ ಕೊಡೋದು, ಅಮ್ಮನ್ಗೆ ಊಟಕ್ಕೆ ಕರ್ಕೊಂಡು ಹೋಗೋದು, ಪ್ರಸಾದ ಮಾಡ್ಸೋದು. ಈ ತರ ಎಲ್ಲ 1 ವಾರ ಅಮ್ಮ ಅಲ್ಲಿ ಇದ್ರು. ಆ ಅಮ್ಮ ಬಂದು 1 ಗಂಟೆಲೆ ನಮ್ಮನೆಯವರು ನಾನು ಆ ಅಮ್ಮಂಗೆ ಬಂದು, ಅಮ್ಮ ಆ ಲೆಕ್ಕ ಇದಾರಲ್ಲಿ ರೂಮ್ನಲ್ಲಿ ಮಕ್ಕೊಂಡಿದ್ರು. ಅಮ್ಮ ಬಂದು, ಅಮ್ಮ ನನ್ ಆಫೀಸ್ ಟ್ರಿಪ್ ಇದೆ, 1-4 ದಿನ ನಾನು ಇರಲ್ಲ, ನೀವ್ ಆರಾಮಾಗಿ ಇರ್ರಿ ಅಂತ ಹೇಳಿ ಅವ್ರು ಹೊರಟೆ ಹೋಗ್ಬಿಟ್ರು. ಅಂದ್ರೆ ನಮ್ಗೆಲ್ಲಾ ಕ್ಲಿಯರ್ ಆದಂಗ ಒಂಥರ ಪೂರ್ತಿ ನಮ್ದು ಮನೆ ಪೂರ್ತಿ ಅಮ್ಮಂದೆ, ಒಂಥರ ಅಮ್ಮನ್ ಭಕ್ತರದು ಅಮ್ಮಂದೆ ಅನ್ನಂಗೆ ಒಂದು ಅವಕಾಶ ಮಾಡ್ಕೊಟ್ರು. ಅಮ್ಮನು ತುಂಬಾ ಖುಷಿ ಪಟ್ಟು, ಏನಮ್ಮ ಶ್ರೀಪಾದ ವಲ್ಲಭ ಇದ್ದಂಗಿದಾನ ನಿಮ್ ಮನೆಯವರು ಅಂತ ಅವತ್ತು ಅಪ್ಪ ಬಾಯಿನಲ್ಲೇ ಅಮ್ಮ ಪೂರ್ತಿ ಹರಿಸಿದ್ರು, ಎಷ್ಟು ಸಮಾಧಾನಗೆ ಹೇಳೋದ್ರು ಅಂತ. ಸೊ ಆ ಟೈಮ್ ಮೇಲೆ ಅಪ್ಪ ನನ್ಗೆ ಏನು ಸೇವೆ ಕೊಟ್ರಂದ್ರೆ, ಅಮ್ಮ ಇದ್ದಾಗೆ ಅಡ್ಗೆ ಮಾಡೋರು ಇದ್ರು ನಮ್ಮ ಮನೇಲೆ. ನನಗೇನೂ ತೊಂದ್ರೆ ಇಲ್ಲ, ಎಷ್ಟು ಮಂದಿ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಆದ್ರೂ 2 ಹೊತ್ತು ಅವ್ರು ಅಡ್ಗೆ ಮಾಡೋರು ಬರೋರು. ಅಮ್ಮ ಬಂದಿದ್ದ ಸಮಯದಲ್ಲೇ ನಮಗೆ ಅಪ್ಪ ವಿಶೇಷವಾಗಿ ಸೇವೆನೂ ಒಂದು ಕೊಟ್ಟಿದ್ರು. ಏನ್ ಸೇವೆ ಅಕ್ಕ? ಏನು ಅಂದ್ರೆ 1008 ದೀಪನ ನೀನು ಕುರುಗಡ್ಡೆಯಲ್ಲಿ ಹಚ್ಬೇಕು, ಅದು ಸೇವೆ ಮಾಡ್ಬೇಕು ಅಂತ. ಆ ದೀಪ ಎಂತದ್ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ನಲ್ಲ, ಆ ದೀಪಕ್ಕೆ ಕೇಸರಿ ಕಲರ್ ಆಯಿಲ್ ಪೇಂಟ್ ನೀನು ಹಚ್ಬೇಕು ಎಲ್ಲಾ ದೀಪಕ್ಕೆ ಅಂತ ಹೇಳಿ, 1008 ದೀಪಕ್ಕೆ. ಸೊ ಹಂಗ ಯೋಚನೆ ಮಾಡಿದ್ರೆ 1008 ನಾನು ಒಬ್ಳೆ ಹಚ್ಚಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಹೆಂಗ್ ಕರುಣಿಸಿದ್ರಂದ್ರೆ, ಅಮ್ಮನ್ನ ದರ್ಶನ ಮಾಡಕ್ಕೆ ಭಕ್ತರು ಬರೋರು, ಅಮ್ಮನ್ನ ದರ್ಶನ ಮಾಡಿ ಆ ದೀಪಗೆ ಪೇಂಟ್ ಹಚ್ಕೊಂಡು ಭಜನೆ ಮಾಡ್ಕಂತ ಒಂಥರ 1 ವಾರ ನಮ್ಮ ಮನೇಲೆ ಸತತವಾಗಿ ಒಂಥರ ಸಂಭ್ರಮನೆ, ಸಪ್ತಾಹನೇ ಒಂಥರ 7 ದಿನನು ಬರೋದು. ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟು ಸೇವೆ ಮಾಡಿ ಹೋಗ್ತಾ ಇದ್ರು. ಈ ತರ ಒಂದು ನಡೀತಾ ಸಿಕ್ತು. ಆಮೇಲೆ ದಿನ ನಾವು ಯಾವಾಗ ಸಾಯಂಕಾಲ ಮಂಗಳಾರತಿ ಮಾಡ್ತಾ ಇದ್ವಿ, ಅಮ್ಮ ನನ್ಗೆ ಕೆಲವು ಟೈಮ್ ಅಮ್ಮ ಭಾವುಕ ಆಗ್ಬಿಡೋರು. ಆರತಿ ಮಾಡ್ತಾ ಅಪ್ಪನ ಫೋಟೋಗೆ ನನಗೆ ಅನ್ಸೋದು, ಕ್ಲಿಯರ್ ಆಗಿ ಗೊತ್ತಾಗದು ಅಮ್ಮ ಮಿಸ್ ಮಾಡ್ಕೊಂತ ಇದಾರ ಅಪ್ಪನ್ನ ಅಂತ ಗೊತ್ತಾಗ್ತಿತ್ತು. ಪಾರ್ವತಿ ಒಬ್ರಿಗೊಬ್ರು ಬಿಟ್ಟಿರಲ್ವಲ್ಲ. ಬಿಟ್ಟಿರಲ್ಲ. ಆ ಮಿಸ್ ಮಾಡ್ಕೊಳೋದಕ್ಕೆ ಏನು ಗೊತ್ತಿಲ್ಲ. ನೆಕ್ಸ್ಟ್ ಸತ್ಸಂಗ ಹಾಗೆ ಅಪ್ಪ ಅಮ್ಮನ್ನ ಸತ್ಸಂಗಕ್ಕೂ ಬಂದ್ರು, ಅಮ್ಮನ ಪಾರ್ವತಿ ದೇವಿನ ಕರ್ಕೊಂಡೋದಂಗೂ ಆಯ್ತು ಅಂತ ಅಪ್ಪ ಸತ್ಸಂಗಕ್ಕೆ ಬಂದ್ರು. ಅವಾಗ ಅಮ್ಮನ್ನ ಕರ್ಕೊಂಡೋಗೋದು ಒಂದು ಅಲ್ಲಿಗೆ ಶಿವಪಾರ್ವತಿ ಇಬ್ರು ಬಂದು ನಿಮ್ಗೆ ಆಶೀರ್ವಾದ ಮಾಡಿ ಹೋದಂಗೆ ಪುಣ್ಯ ಮಾಡಿದ್ರೆ ನಿಮ್ಗೆ ಪುಣ್ಯ ಆಯ್ತು. ಆ ಒಂದು ವಿಶೇಷ ಒಂದು ಸತ್ಸಂಗ ಮೊದ್ಲೇ ಸಾರಿ ಸೋಮಪ್ರಭಾ ಅಂತಿದಾರಲ್ಲ, ಅವ್ರ ಮನೇಲಿ ಸತ್ಸಂಗ ನಡೀತಾ ಇದ್ದಿದ್ದು. ಮೊದ್ಲೇ ಸತ್ಸಂಗಗೆ ಅಪ್ಪ ಅವ್ರ ಮನೆಗೆ ಬಂದ್ರು. ಆ ಸತ್ಸಂಗ ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ಬಹಳ ಅಪ್ಪ ನನಗೆ ಅನುಭವ ಹೇಳು ಅಂತಂದು ಹೇಳ್ಸಿದ್ರು. ಅವಾಗ ನಂದು ದುಃಖ, ನಂದೇನ್ ದುಗುಡು ಏನಿತ್ತು ಅಪ್ಪನ್ಗೆ ಎಲ್ಲಾನು, ಅಪ್ಪ ನಿನ್ನ ಮೊದ್ಲೆಲ್ಲ ನನ್ ಸಂಸಾರನ ಪೂರ್ತಿನೂ ಆಗ್ತಾ ಇದ್ದೀನಿ ಅಂತ ಗೋಗರ್ದು ಹೇಳ್ಕೊಂಡಂಗಿತ್ತು ನನಗೆ. ಅವತ್ತು ಪೂರ್ತಿ ಸತ್ಸಂಗದಾಗ ಇದ್ದೋರೆಲ್ಲ ಮನ್ಸಿಗೆ ಇನ್ನೊಬ್ರುನು
ಅಳಿಸ್ಬಿಟ್ಟಲ್ಲ ನೀವು. ಹಾ ಇನ್ನೊಬ್ರು ಅವರು ಅನುಭವ ಹೇಳಿದ್ರು ಅಷ್ಟು ಆ ನಾವು ಭಾವುಕವಾಗಿ ಒಂಥರ ಮನಸ್ಪೂರ್ವಕವಾಗಿ ಅಪ್ಪನ್ಗೆ ಅದನ್ನ ಅರ್ಪಣೆ ಮಾಡ್ಬಿಟ್ರೆ. ಸಮರ್ಪಿಸಿದ್ವಿ ಅಪ್ಪನ್ಗೆ. ನಮ್ ಸಂಸಾರದ ಭಾರ ಎಲ್ಲ ನೀನೇ ತಗೋಪ್ಪ, ನಮ್ ಕೈಲಿ ಆಗಲ್ಲ ಇದು ಅಂತ ಅಪ್ಪನ್ಗೆ ನಾನು ಅವತ್ತು ಹಾಕಿದ್ನ. ಅಪ್ಪ ಸಂಪೂರ್ಣವಾಗಿ ಇನ್ನೈದ್ವರೆಗೂ ಅಪ್ಪ ಆ ಭಾರನ ನಮಗೆ ನೋಡ್ಕಂತ ಸಲುತ್ತಾ ಪಾಲ್ತಾ ಬರ್ತಾ ಇದ್ದಾನೆ. ಅದು ನಮಗೆ ಎಷ್ಟೋ ಸತೆ ನಮಗ್ ಗೊತ್ತೇ ಇಲ್ಲ ಅವನ್ ನಮ್ಮನ್ನ ರಕ್ಷಿಸ್ತದಾನ ಅಂತ ಒಂದ್ ಸದ್ಗುರುನ ನಾವು ಇನ್ನ ಹೆಂಗೆ ನಾವು ಪೂಜಿಸ್ಬೇಕು, ಅವನ್ ಯಾವ ಒಂದು ಭಾವದಲ್ಲಿ ನಾವ್ ಇಟ್ಕೊಂಡು ಅವನ್ನ ಆರಾಧಿಸ್ಬೇಕು ಅಂತ ಅವರೇ ಕರುಣಿಸ್ಬೇಕು. ಆ ಭಾವನೆನ ಅವರೇ ಕೊಡ್ಬೇಕು. ಯಾವ ತರ ನಾವು ಅವ್ರಿಗೆ ಚಿರುಋಣಿಯಾಗಿ ಪ್ರತಿ ಕ್ಷಣ ಅವ್ರಿಗೆ ಆರಾಧಿಸ್ಬೇಕನ್ನೋದನ್ನ ಅವರೇ ದಾರಿ ತೋರಿಸ್ಬೇಕು ಅಂತ ಅನ್ಸುತ್ತೆ. ಅಪ್ಪ ನಿಮ್ಮನ್ ಬಿಟ್ಟೇ ಇಲ್ಲ ಯಾವತ್ತು, ಬಿಟ್ಟೇಲಿ ಇನ್ನೈದ್ವರೆಗೂ ಪ್ರತಿ ಕ್ಷಣ ನಮ್ಗೆ ನಮ್ ಫ್ಯಾಮಿಲಿಗೆ ಸ್ಪೆಷಲಿ ನಮ್ಗೆ ಆಶೀರ್ವಾದದ ಸುರುಮಳೆ ಅಂತಾರಲ್ಲ ಆ ತರನೇ ನಮ್ಗೆ ಅಷ್ಟು ಹೃದಯ ತುಂಬಿ ಆಶೀರ್ವಾದ ಮಾಡಿದಾರೆ ನಮ್ ಫ್ಯಾಮಿಲಿಗೆ. ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿಂದ ನಮ್ಮ ಮನೆಯವರು ಅಲ್ಲೇ ಇರ್ಬೇಕು ಅನ್ನೋ ಒಂದು ಪ್ರಸಂಗ ಬಂತು ದಾವಣಗೆರೆಯಲ್ಲೇ. ನಾನು ಪೂನಾಗ್ ಹೋಗೋ ಒಂದು ಪ್ರಸಂಗ ಬಂತು. ಅದನ್ನ ಅಪ್ಪನ ಆಶೀರ್ವಾದದಿಂದ, ಯಾಕಂದ್ರ ಇವೆಲ್ಲ ನಾನು ತಿರುವುಗಳು ಇವೆಲ್ಲ ನನಗೆ ಪ್ರತಿ ಹಂತದಲ್ಲೂ ಅಪ್ಪ ನನಗೆ ಅಷ್ಟು ರಕ್ಷಣೆ ಮಾಡ್ತಾ ಬಂದ್ರು. ಏನೇನು ಕೊಟ್ಟಿದ್ರು ಅದ್ರ ಪ್ರಕಾರ ಅಪ್ಪ ನಿನ್ ಏನ್ ಹೇಳಿದ್ರಲ್ಲ, ನಿನ್ನ ನಾನ್ ಕಣ್ಣಿನ ರೆಪ್ಪೆ ಆಗಿ ಕಾಪಾಡ್ತೀನಿ ಅಂತ ಅದೇ ತರ ಕಾಪಾಡ್ತಾನೆ ಅಪ್ಪ. ನನ್ ಜೊತೆಗೆ ಪೂನಾಗೆ ಬಂದ್ರು, ಮಗನ್ ಜೊತೆಗೆ ನಾನ್ ಪೂನಾಗ ಹೋಗಿ ಇರೋಂತ ಒಂದ್ ಪ್ರಸಂಗ ಬಂತು. ಜೊತೆಗೆ ಮಗಳನ್ನೂ ಕರ್ಕೊಂಡು ಹೋದೆ ನಾನು. ಅವಾಗ ಅವಳು 6th ಸ್ಟ್ಯಾಂಡರ್ಡ್. ಗಂಡನ್ ಬಿಟ್ಟು ಯಾವತ್ತು ನಾನು ಆ ಒಂದು ಇದ್ರಲಿಂದ ಬಿಟ್ಟು ಹೋದವಳು. ನನಗೆ ಹೊರಗಿನ ಪ್ರಪಂಚ ಏನು ಗೊತ್ತಿಲ್ಲ, ಬೆಂಗಳೂರೇ ನೋಡಿಲ್ದವಳು ನಾನ್ ಮದ್ವೆ ಆದಾಗೆ. ಅಂತವಳ್ಗೆ ಈಗ ಪೂನಾದಾಗ ಹೋಗಿ ನಾನು ಒಬ್ಳೆ ಜೀವನ ಮಾಡೋದು ಹೆಂಗೆ ಅಂತ ನಾನು ಅಪ್ಪನ ಹತ್ರ ಅಳ್ತಾ ಹೋದಾಗೆ, ಅಪ್ಪ ನಾನ್ ಇದೀನಿ ನಿನ್ ಜೊತೆಗೆ ಅಂತ ಅಪ್ಪ ಎಲ್ಲಿತ್ತೇನೋ ಗೊತ್ತಿಲ್ಲ ಹೊಸ ಪಾದಕ್ಕೆ. ನಾವ್ ಪೂನಾಗ ಹೋಗುವಾಗ ಇನ್ನೇನ್ ಹೋಗ್ತೀನಪ್ಪ ಅಂತ ಅಳ್ಕಂತ ನಾನು ಹೋಗ್ತೀನಿ ಅಂತ ಬಂದಾಗೆ, ಅಪ್ಪ ಹೆಂಗ್ ಮಾಡ್ಲಿ ನೀನ್ ಬರ್ಬೇಕಲ್ಲ ನನ್ ಜೊತೆಗೆ ಅಂತ ಕೇಳ್ದಾಗೆ ಅಪ್ಪ ಹೊಸ ಪಾದಕೆನ ತೆಗ್ದು ನನ್ ಕೈಯಾಗ ಕೊಟ್ಟು, ಪಾದಕೆ ರೂಪದಲ್ಲಿ ಬಂದ್ಬಿಟ್ರಪ್ಪ ನಿಮ್ ಜೊತೆ. ಮುಂಚೆನೆ ಒಂದ್ ಪಾದಕೆ ಇದ್ರು ನಾನ್ ನಿನ್ ಜೊತೆಗೆ ಇರ್ತೀನಿ ಹೋಗಮ್ಮ ಅಂತ ಹೇಳಿ ಹೊಸ ಪಾದಕೆನ ನನ್ಗೆ ಕೊಟ್ ಕಳ್ಸಿದ್ರು. ಸೊ ಆ ಪಾದಕೆಲಿಂದ ನನ್ ಪಾದಕೆ ತಗೊಂಡ್ ನಾವು ಪೂನಾಗ್ ಹೋದ್ವಿ, ಸೆಟ್ಲ್ ಆದ್ವಿ. ನನಗೆ ಆಮೇಲೆ ಗೊತ್ತಾಗಿದ್ದು ಪೂನಾದಲ್ಲೇ ಪ್ರತಿ ಒಂದು ರೋಡ್ನಲ್ಲೂ ಔದುಂಬ್ರ ವೃಕ್ಷ, ದತ್ತ ಮಂದಿರ, ಸಣ್ಣದೊಂದು ಪುಟ್ಟ ಒಂದು ಮಾರ್ಬಲ್ ಸ್ಟೋನ್ ಇಂದ ಒಂದು ಮಂಟಪ, ಅದ್ರಲ್ಲಿ ದತ್ತಾತ್ರೇಯ ಪಾದುಕೆ, ಔದುಂಬ್ರ ವೃಕ್ಷ ಪೂನಾದಲ್ಲಿ. ಎಷ್ಟು ಖುಷಿ ಆಯ್ತಂದ್ರೆ ನಾನು ಒಬ್ಳೆ ಇದೀನಿ ಅಂತ ನನಗೆ ಅನಿಸ್ಲೇ ಇಲ್ಲ. ಆಮೇಲೆ ನಮ್ ಓನರ್ ಕೂಡ ಎಂತವ್ರು ಸಿಕ್ರಂದ್ರೆ, ಅಲ್ಲಿ ಹೋಗಿ ಬಾಡಿಗೆ ಮನೇಲಿ ಇದ್ದಾಗ ಕನ್ನಡದವ್ರು ಓನರ್ ಅವ್ರು ಸಿಕ್ರು. ಅವರು ನಾನು ಈ ಪಾದಕೆ ಹೆಂಗಿಟ್ಟು ಪೂಜೆ ಮಾಡ್ಬೇಕು ಅಂತ ಇತ್ತಲ್ಲ, ನನ್ ಮನ್ಸಿನಲ್ಲಿ ಒಂದೇನೋ ಪಿಕ್ಚರ್ ಬಂತು, ಅಪ್ಪಂದು ಫೋಟೋ, ಅಪ್ಪನ್ಗೊಂದು ಒಂದು ಪೂಜಾ ಸ್ಥಾನದಲ್ಲಿ ಇಡೋದು ಬೇಡ, ನನ್ ಜೊತೆಗೆ ಇರ್ಬೇಕು ಅಪ್ಪ ಅಂತ, ನಾನು ಹಾಲ್ನಲ್ಲೇ ಇರ್ಬೇಕು ಅಂತ ಏನ್ ಯೋಚನೆ ಮಾಡಿದೆ. ಅದೇ ತರ ಓನರ್ ನಿಮ್ ಪಾದಕೆ ಇಡಕ್ಕೆ ಒಂದು ಗ್ಲಾಸಿಂದು ಫ್ರೇಮ್ ಇದೆ ನಮ್ಮ ಮನೇಲೆ. ನಾನು ಅದನ್ನ ಮುಂಚೆನೆ ನನ್ಗೆ ಅದ್ ಬಂದಿತ್ತು ಕಲ್ಪನೆ, ಅಪ್ಪ ಹಾಲ್ನಲ್ಲೇ ಇರ್ಬೇಕು ಅಂತ. ಸೊ ಪಾದಕೆ ಎಲ್ಲಿಡ್ಬೇಕು, ಅಪ್ಪನ್ ದೊಡ್ಡ ಫೋಟೋ ತಂದಿದೆ, ಪಾದಕೆ ಎಲ್ಲಿಡ್ಬೇಕು. ಅವರೇ ಸ್ವಂತವಾಗಿ ಫ್ರೇಮ್ ತಂದ್ ಕೊಟ್ಟು, ನೀವ್ ಈ ತರ ಮಾಡಿ ಈ ತರ ಫಿಕ್ಸ್ ಮಾಡ್ರಿ ಅಂತ ತಂದ್ ಕೊಟ್ರು. ಅಲ್ಲಿ ಕುತ್ಕೊಂಡು ನಾನು ಭಜನೆ ಮಾಡ್ತಾ ಇದ್ದೆ. ಆಮೇಲೆ ವಿಶೇಷವಾಗಿ ಏನಂದ್ರೆ ಅಪ್ಪ ನನ್ಗೆ ಮನ್ಸು ಒಳಗಿಂದ ಹೆಂಗ್ ಹಿಡ್ದಿಟ್ರಂದ್ರೆ, ಭಜನೆ ಅಂದ್ರೆ ನನಗೆ ಯಾವಾಗ್ಲೂ ಕಣ್ಣೀರೇ ಬರೋದು. ಭಜನೆ ಆಡಕ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ, ಪೂನಾದಲ್ಲೂ ಅಷ್ಟೇ, ನಾನು ಭಜನೆ ಮಾಡ್ತಾ ಇರುವಾಗೆ ದಳ 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 ಕಣ್ಣೀರು ಪೂರ್ತಿ ಹೃದಯ ತುಂಬಿ ಹೇಳ್ತಿರಲ್ಲ. ಭಜನೆಗಳು ಹಾಗೆ ಇವೆ. ಆ ಪಾದಕ್ಕೆ ಆಮೇಲೆ ಅಪ್ಪನ್ ಫೋಟೋ ಹಾಲ್ನಾಗ ಏನಿದ್ರ ಇಟ್ಟಿದ್ವಲ್ಲ, ಅಲ್ಲಿ ಡೈಲಿ ನಾನು ಭಜನೆ ಮಾಡ್ತಾ ಇದ್ದೆ. ಸೊ ನನಗೆ ಒಂದು ವಿಶೇಷ ಏನಂದ್ರೆ, ಭಜನೆದಿಂದ ಮೊದ್ಲಿಂದನೂ ನನಗೆ ಬಹಳ ಪ್ರಭಾವ ಬೀರಿದೆ. ಅದು ಪ್ರತಿ ಸತ ಭಜನೆ ಆಡುವಾಗ ನನ್ಗೆ ಅದು ಅನುಭವಿಸಿ ಆಡ್ತಾ ಇದ್ದೀನೇನೋ ಆ ಭಾವುಕ ಆಗ್ಬಿಡ್ತಿದೆ. ಎವ್ರಿ ಭಜನೆದಲ್ಲೂ ನಾನು ಒಂಥರ ಕಣ್ಣೀರ ಧಾರೆ ಬರೋದೆ. ಅದು ಎಲ್ಲಾರ್ಗೂ ಗೊತ್ತು ದಾವಣಗೆರೆಯಲ್ಲೇ ಇವಳು ಬಾಳ
ಭಜನೆ ಮಾಡುವಾಗ ಕಣ್ಣೀರ್ ತೆಗಿತಾಳೆ ಅನ್ನಂಗೆ. ಅಷ್ಟು ಒಂಥರ ಅಪ್ಪನ ಭಜನೆ ನನಗೆ ಬಹಳ ಪರಿವರ್ತನೆ ಮಾಡಿದೆ ಅಂತರಾಳದಿಂದ. ಭಜನೆಗಳ ಆಗಿವೆ. ಹೌದು. ಅಪ್ಪ ಹೇಳೋದಂಗೆ ಭಾವನೆ ತುಂಬಿ ನೀವು ಭಕ್ತಿ ತುಂಬಿ ಹೇಳಿ ಅಂತ ಹೇಳ್ತಾರಪ್ಪ ಅಲ್ವಾ? ಅಲ್ಲ, ತುಂಬಿ ಹೇಳ್ರಿ ಅಂತ. ಆದ್ರೆ ಆ ತರ ಅನುಭವ ನನ್ ಜೀವನದಲ್ಲಿ ಅಪ್ಪ ಕೊಟ್ಬಿಟ್ಟು ಅದನ್ನ ಭಜನೆನ ಅನುಭವಿಸಂಗೆ ಅಪ್ಪ ನನಗೆ ಕರುಣೆ ಕೊಟ್ರು. ಇಲ್ಲಾಂದ್ರೆ ಸುಮ್ನೆ ಹೇಳ್ರಿ ಭಜನೆ ಅನುಭವನೇ ಇಲ್ದಂಗೆ ಅದು ಹೇಳಕ್ ಆಗಲ್ಲ. ಬಟ್ ಅಪ್ಪ ಅದನ್ನ ಆ ಭಜನೆಗೆ ಅದನ್ನ ನನ್ ರಿಲೇಟ್ ಆಗ್ತಾ ಇತ್ತು ನನ್ನ ಜೀವನಕ್ಕೆ. ಅದು ಆ ತರ ಒಂದು ನನಗೆ ಅಪ್ಪ ಪರಿಸ್ಥಿತಿನಲ್ಲಿಟ್ಟು ನನಗೆ ಅದನ್ನ ಅನುಭವಿಸಿ ಜೀವನದ ನಿಜ ಸತ್ಯನ ತಿಳಿಸ್ಕೊಟ್ಟಿದಾರಪ್ಪ. ನಿಮ್ದ ದಾವಣಗೆರೆದ. ಹಾ. ನೆಕ್ಸ್ಟ್ ಮತ್ತೆ ಅಲ್ಲಿಂದ ಪೂನಾದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಮನೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ನಲ್ಲೇ ಶಂಕರ್ ಭಗವಾನ್ ಅಂತ ಅವ್ರದ್ದು ಒಂದು ಸಮಾಧಿ ಇತ್ತು. ಅವ್ರದ್ದು ಆಶ್ರಮನೂ ಇತ್ತು ಅಲ್ಲಿ. ಎವ್ರಿ ಗುರುವಾರ ನನಗೆ ಅಲ್ಲಿ ಹೋಗಿ ಆ ಭಜನೆದಲ್ಲೇ ಪಾಲ್ಗೊಂಡು ಅಂದ್ರೆ ಅಪ್ಪ ನನ್ನೆಲ್ಲೂ ಬಿಟ್ಟಿಲ್ಲ. ಎವ್ರಿ ಗುರುವಾರ ನಾನು ಹೋಗಿ ಅಲ್ಲಿ ತರ ಭಜನೆದಲ್ಲೇ ಸತ್ಸಂಗದಲ್ಲೇ ಇರಂಗೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಇದ್ದಿದ್ ನಾನು ಬರೀ 1 ವರ್ಷ ಅಲ್ಲಿ. ಆ 1 ವರ್ಷದಲ್ಲೇ ಅಪ್ಪ ಅಂತ ಎಷ್ಟು ಬಿಟ್ಟು ಇದ್ವಲ್ಲ, ಎಲ್ಲೂ ಹೋಗ್ಲಿಲ್ಲ, ನಮ್ಮ ಮನೆಯವ್ರ ಹತ್ರ ಹೋಗ್ಲಿಲ್ಲ. ಮಕ್ಳು ನಾನು ಎಲ್ಲಾ ಸೇರಿ ಸೀದಾ ಆಶ್ರಮಕ್ಕೆ ಬಂದ್ವಿ ಒಂದ್ಸತೆ. ಅಷ್ಟು ಅಪ್ಪನ್ ಮಿಸ್ ಮಾಡ್ಕೊಂತ ಇದ್ದೆ ನಾನು. ಬಂದಾಗ ಅಪ್ಪ ಎಷ್ಟು ಖುಷಿಲಿಂದ ಏನಮ್ಮ ಹಿಂಗ್ ಬಂದ್ಬಿಟ್ಟಿದೆ ಹಿಂಗೆ ಅಂತಂದು ಒಂದೇ ದಿನ ಇದ್ದಿದ್ದು, ಒಂದೇ ದಿನಕ್ಕಂತಾನೆ ಬಂದಿದ್ದು. ಹೋಗುವಾಗೆ ಕುಂದ್ರಿಸಿ ನಮ್ಗೆಲ್ಲಾರ್ಗು ಬಟ್ಟೆ ಕೊಟ್ಟು ಆಶೀರ್ವಾದ ಮಾಡಿ ಅಂದ್ರೆ ಎದಕ್ ಹೇಳ್ತಿದೀನಿ ಅಂದ್ರೆ ಅಷ್ಟು ಅವನು ನಾನು ಇದೀನಿ ಅಂತ ನಮಗೆ ಪ್ರೀತಿ ಬಂದ್ ನಿಜವಾಗ್ಲೂ ಅದು ನಾನು ಬಾಳ ಸತಿ ಎಲ್ಲಾರ ಮುಂದೆನೂ ಹೇಳ್ತೀನಿ. ನನ್ಗೆ ದೊಡ್ಡೇರಿ ಅಂದ್ರೆ ತವ್ರ ಮನೆ ಇದ್ದಂಗೆ ಅಂತ. ಯಾಕಂದ್ರೆ ಆ ಸದ್ಗುರು ಯಾವಾಗ ನನ್ ಜೀವನದಾಗ ಬಂದ ಅವಾಗ್ಲಿಂದ ನಾನ್ ತವ್ರ ಮನೆದು ಸತ್ಯವಾಗ್ಲೂ ಆ ಒಂದು ಆಸೆ ಆಕಾಂಕ್ಷೆಗಳ್ನೆಲ್ಲ ಆಟೋಮೆಟಿಕ್ಲಿ ಇಲ್ದಂಗೆ ಮಾಡಿದಾನೆ. ಆ ತರ ಒಂದು ಪ್ರೀತಿ ಅಪ್ಪ ನನ್ಗೆ ಉಣಿಸಿದಾರೆ ಪ್ರತಿ ಸತೆನು. ನೆಕ್ಸ್ಟ್ ಮತ್ತೆ ಯಾವ್ರಿಗೆ ಹೋದ್ರಿ ನೀವು? ಪುಣೆಲಿಂದ ನಾನ್ ಮತ್ತೆ ವಾಪಸ್ ಬೆಂಗ್ಳೂರ್ಗೆ ಹೋದೆ. ಬೆಂಗ್ಳೂರ್ನಲ್ಲಿ ಅವಾಗ್ಲೇ ಸತ್ಸಂಗ ಎಲ್ಲ ಇರ್ತಾ ಇತ್ತು ತಿಂಗಳಿಗೊಮ್ಮೆ. ಸೊ ಅಲ್ಲಿನೂ ಎಲ್ಲಾ ಭಕ್ತರು ಇರೋದ್ರಲಿಂದ ನನಗೆ ಮತ್ತೆ ಅದೊಂದು ವಾಪಸ್ ನನ್ನ ಅಪ್ಪನ ಮಡ್ಲಿಗೆ ಬಂದಂಗ ಆಯ್ತು ನನಗೆ. ಅಕ್ಕ ಅಷ್ಟ ಅನುಭವ ರಾಶಿ ಇಟ್ಕೊಂಡ್ಬಿಟ್ಟಿದಿರಲ್ಲ ನೀವು. ಹಂಗೆ ನೀವು ಹೇಳ್ತಾ ಇದ್ರಿ ನಮ್ಗೆ ಹೋಗಿದ್ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಗೆ ಬಂದ್ರಿ, ನಿಮ್ದು ಯಾತ್ರೆ ನಡೆದಿದೆ, ಅನುಭವದ ಯಾತ್ರೆ ನಡೆದಿದೆ. ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ ಅಪ್ಪ ಏನ್ ಕರುಣೆ ಮಾಡಿದ್ರು? ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ ಒಂದ್ ದೊಡ್ಡ ಸಮಸ್ಯೆದಲ್ಲೇ ನಾವು ಸಿಕ್ಕಾಕೊಂಡಿದ್ವಿ. ಯಾಕಂದ್ರೆ ನಮ್ದು ಒಂದು ಸ್ವಂತ ಮನೆ ಬೆಂಗಳೂರಿನಲ್ಲೇ ನಾವು ಅಲ್ಲಿ ಇರ್ಬೇಕಂತಾನೆ ಕೊಂಡ್ಕೊಂಡಿದ್ವಿ. ಅದು ಬಾಡಿಗೆ ಕೊಡುವಾಗ ಏನಾಗಿದೆ, ಅವರು ತಗೊಂಡಿರೋರು ಒಳ್ಳೆ ಮನುಷ್ಯರಲ್ಲ. ಅವ್ರು ಯಾರೋ ಒಂಥರ ದೌರ್ಜನ್ಯ ಇರೋಂಥ ಮಂದಿನೇ ಅದನ್ನ ತಗೊಂಡ್ಬಿಟ್ಟು ಬಾಡಿಗೆನೂ ಕೊಡಲ್ಲ, ಬಿಡೋದು ಇಲ್ಲ, ಬಿಡಲ್ಲ. ಅದು ಅಲ್ದೆ ಮತ್ತೆ ನಮ್ಮೇಲೆನೆ ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟು ನಮ್ಮೇಲೆ ವಕಾಲತ್ ನಡೆಸ್ತಾ ಇದ್ರು. ಇದನ್ನ ನಾವು ಪ್ರತಿ ಸತೆ ಹಂತವಾಗಿ ಅಪ್ಪನ್ಗೆ ಹೇಳ್ತಾ ಬಂದ್ವಿ, ಅಪ್ಪ ಈ ತರ ಇದೆ ಅಂತ. ಅಪ್ಪ ಸರಿ ಹೋಗುತ್ತಾಳಪ್ಪ, ಸರಿ ಹೋಗುತ್ತೆ ಅಂದ್ರು. ಒಂದ್ಸತೆ ಅವ್ರನ್ನ ಮನೇಲಿಂದ ಹೆಂಗಾದ್ರೂ ಒಪ್ಸಿ ಅವ್ರನ್ನ ಹೊರಗೆ ಹಾಕಕ್ ಆಗುತ್ತಾ ನೋಡ್ರಿ ಅಂತಾನು ಅಂದ್ರು. ಏನಂದ್ರು ಅವ್ರು ಬಿಡ್ಲಿಲ್ಲ. ಕೊನೆಗೆ ಹೆಂಗಾಯ್ತಂದ್ರೆ ಕೋರ್ಟ್ಲಿಂದ ಆರ್ಡರ್ ಬಂತು, ಅವ್ರು ಅವಾಗಿಂದ ಅವಾಗೆ ಜಪ್ತಿ ಮಾಡೋದು ಅಂತಾರ, ಮನೆಗಿನ ಸಾಮಾನೆಲ್ಲ ಜಪ್ತಿ ಮಾಡಿ ಅವ್ರನ್ನ ಹೊರಗ್ ಕಳ್ಸೋದು. ಆ ತರ ಒಂದು ಆರ್ಡರ್ ಅಪ್ಪಂದ ಆಶೀರ್ವಾದದಿಂದ ಸಿಕ್ತು. ಅದು ನಾವ್ ಹೆಂಗ್ ಮಾಡ್ಬೇಕು, ಎಂತ ಸಮಸ್ಯೆ ಅಂದ್ರೆ ಇದು ಗೌರ್ಮೆಂಟ್ ಆಫೀಸರ್ ಇರೋದ್ರಲಿಂದ, ಅದು CM ಆಫೀಸ್ ನಲ್ಲಿ ಇರೋದ್ರಲಿಂದ ಅಡ್ಡಿ ಬರೋಂತ ವಿಷಯ, ಒಂಥರ ವೆರಿ ಸೆನ್ಸಿಟಿವ್ ವಿಷಯ. ನಾವೊಂದು ಜಡ್ಜಿಗೆ ಕೇಳಕ್ಕಂತ ಹೋದ್ವಿ, ಏನ್ ಮಾಡ್ಬೇಕು. ಯಾಕಂದ್ರೆ ಸಲಹೆ ತಗೋಬೇಕಲ್ಲ ನಾವ್, ಯಾಕಂದ್ರೆ ಲಾ ಅಂಡ್ ಆರ್ಡರ್ ವಿಷಯ ಇದು. ಕೋರ್ಟಿಗೆ ಹೋದ್ಮೇಲೆ ಹೆಂಗ ಈ ಸಮಸ್ಯೆನ ನಾವ್ ಬಗೆಹರಿಸ್ಕೋಬೇಕಂದ್ರೆ ಅವ್ರಿಗೆ ಎಷ್ಟ್ ಚೆನ್ನಾಗಿ ನ್ಯಾಯಾಧೀಶರು ಹೇಳಿದ್ರಂದ್ರೆ, ಈ ತರ ಪ್ರಾಬ್ಲಮ್ಸ್ ನ ನೀವು ಟೈಮ್ ಆದ್ರೂ ಪರವಾಗಿಲ್ಲ, ನ್ಯಾಯದಿಂದನೇ ಇದನ್ನ ಕೋರ್ಟ್ ಕಡೆಯಿಂದ ಬಗೆಹರಿಸ್ಕೊಳ್ರಿ ಅಂದ್ರು. ಆ ತರ ಹೇಳುವಾಗ ಅವ್ರ ಪಕ್ಕಕ್ಕೆ ದೊಡ್ಡದೊಂದು ದತ್ತಮೂರ್ತಿ ಇತ್ತು. ಅಲ್ಲಿನೂ ಅಪ್ಪ ಇದ್ದ. ಸೊ ಅದು ನನ್ಗೆ ನಮ್ಮನೆಯವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ಲ, ಬಟ್ ನನಗೂ ಯಾಕಂದ್ರೆ ಅವ್ರ ನ್ಯಾಯಾಧೀಶರ ಪಕ್ಕಕ್ಕೆ ಒಂದ್ ದೊಡ್ಡದು ದತ್ತಮೂರ್ತಿ.
ಸೊ ನನಗೆ ಅಲ್ಲಿಗೆ ಸಮಾಧಾನ ಆಯ್ತು, ಓಕೆ ಇದು ಮಾಡಿಸ್ಕೊಡ್ತಾನೆ ದತ್ತ ಅಂತ. ಅದೇ ರೀತಿಯಲ್ಲೇ ಕೊನೆಗೆ ಜಪ್ತಿ ಮಾಡೋ ಟೈಮ್ನಲ್ಲೇ 3 ಮಂದಿ ಕೋರ್ಟ್ ಕಡಲಿಂದ ಬಂದ್ರು. ನನಗೆ ಅವಾಗ್ಲೇ ಗೊತ್ತಾಯ್ತು ಬೆಳಿಗ್ಗೆ ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರ 3 ಬಂದಿದ್ದಾರೆ, ಈ ಕೆಲಸ ಹಾಗೆ ಆಗುತ್ತೆ ಅಂತ. ಅವತ್ತು ಎಷ್ಟು ಆಶ್ಚರ್ಯಕರವಾಗಿ ಒಂದೇ ದಿನದಲ್ಲೇ ಅವರು ಬೇಕಂದ್ರೆ ಮನಸ್ಸು ಮಾಡಿದ್ರೆ ಬಿಡಲ್ಲ ಅಂತ ಅನ್ಬೋದಿತ್ತು. ಆದ್ರೆ ದತ್ತ ಅಪ್ಪ ಅವ್ನಿಗೆ ಏನ್ ಮನಸ್ಸು ಕೊಟ್ನೋ ಏನೋ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಅವ್ರು ಮನಸ್ಸು ಮಾಡಿದ್ರು. ಸೊ 4-5 ಗಂಟೆ ಅಷ್ಟೊತ್ತಿಗೆ ಅವ್ರು ನಮ್ಮ ಮನೆನ ಖಾಲಿ ಮಾಡಿ ಕೊಟ್ಟು ಹೋದ್ರು. ಇದು ಒಂದು ದೊಡ್ಡ ಒಂದು ನಮ್ ಜೀವನದಲ್ಲೇ ಇದ್ದಂತ ಎದುರಿಸ್ತಿದ್ದಂತ ಸಮಸ್ಯೆ ಇತ್ತು ಇದು. ಸೊ ಅದಾದ್ಮೇಲೆ ನೀವು ಮತ್ತೆ ಆ ಮನೆಗೆ ಹೋದ್ರಿ? ಮತ್ತೆ ಆ ಮನೆಗೆ ನಾವು ಮತ್ತೆ ಪೇಂಟಿಂಗ್ ಮಾಡಿಸಿ ಇಷ್ಟೆಲ್ಲ ಆಗಿದೆ ಅಂತ ರಿನೋವೇಟ್ ಮಾಡಿಸಿ ಒಂದ್ ಸ್ವಲ್ಪ. ಅಪ್ಪನ್ಗೆ ಅವಾಗ ಗುರುಪ್ರವೇಶಕ್ಕೆ ನಮ್ ಮನೆಗೆ ಓಪನಿಂಗ್ ಸೆರೆಮನಿಗೆ ನೀವೇ ಮಾಡಿ ಬಂದು ಮಾಡ್ಬೇಕಪ್ಪ ಅಂದ್ರೆ ಅಪ್ಪ ಒಂದ್ 3 ತಿಂಗಳ ನಮಗೆ ಕಾಯಿಸಿದ್ರು. ಅದೊಂದು ಅಪ್ಪಂದು ಶುಭ ಮುಹೂರ್ತ ಇಟ್ಟು ನಮಗೆ ಕಾಯಿಸಿ ನಮ್ನ ಪರೀಕ್ಷೆ ಮಾಡಿ ಎಷ್ಟು ನಿಮ್ಗೆ ಆ ಇಂಟ್ರೆಸ್ಟ್ ಇದೆ ಇದ್ರಲ್ಲಿ ಅಂತ ಗುರು ಎಲ್ಲ ನಮ್ಮನ್ನ ಇದು ಮಾಡಿ ಕಾಯಿಸಿ ನಮ್ ಮನೆಗೆ ಅಪ್ಪನೇ ಬಂದು ಗೃಹ ಪ್ರವೇಶ ಆಗ್ಲಿಲ್ಲ, ಗುರು ಪ್ರವೇಶ ಆಯ್ತು ನಮ್ಮ ಮನೇಲಿ. ಅದು ನೋಡಪ್ಪ, ಗುರು ಬಂದ್ಬಿಟ್ಟಿದಾನೆ. ಗುರುನೇ ನಮ್ಮ ಮನೆಗೆ ಬಂದು ಅದನ್ನೆಲ್ಲ ಆ ಸಮಸ್ಯೆ ಬಗೆಹರಿಸಿದ್ದು ಅವ್ರೆ ಬಂದು ಅದನ್ನ ನಮಗೆ ಅಪ್ಪನೇ ಅದನ್ನ ನಮಗೆ ಕೊಟ್ಟು ಹೋದಂಗೆ ಆಶೀರ್ವಾದ ಮಾಡಿ ಈಗ ಆ ಮನೇಲೆ ಇದೀವಿ ನಾವು. ಇದಾದ್ಮೇಲೆ ಒಂದು ಹೆಂಗೆ ಅಪ್ಪನ ಹಂತವಾಗಿ ನಾವು ಒಂದು ಕರುಣೆ ಪಡ್ಕಂತ ಹೋದ್ವಿ ಅಂದ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನದಲ್ಲೇ ನಮ್ಗೆ ಅವಕಾಶ ಸಿಕ್ಕಿದ್ದು ಪಾದಯಾತ್ರೆಗೆ. ಬೆಂಗಳೂರಿನಿಂದ ಚಳಿಕೆರೆಗೆ ದೊಡ್ಡೇರಿಗೆ ಪಾದಯಾತ್ರೆ ಬರಕ್ಕೆ ಅಪ್ಪ ಅವಕಾಶ ಮಾಡ್ಕೊಟ್ರು. 2015 ಇದೇ ಸಂಕ್ರಾಂತಿ ಟೈಮಿಗೆ ನಾವು ಪಾದಯಾತ್ರೆ ಬಂದಿದ್ವಿ. ಇಲ್ಲಿ ಬಂದು ಅವತ್ತು ಸಂಕ್ರಾಂತಿ ಇದ್ವಿ. ಒಂದ್ ವಾರ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಪಾದಯಾತ್ರೆದಾಗ ನನಗೆ ಅಲ್ಲಿವರೆಗೂ ನನ್ಗೆ ಅದು ಕಲ್ಪನೆ ಇಲ್ಲ. ಬಟ್ ಅಪ್ಪ ಹೇಳಿದ್ರು, ಪಾದಯಾತ್ರೆ ಅಂದ್ರೆ ಇದು ನೀವು ಭಗವಂತನ ಜೊತೆಗೆ ಒಂದಾಗಿ ಬರಂತ ಯಾತ್ರೆ. ನೀವು ನಿಮ್ಮ ಏನಂತಾರ ಈಗ ದೈಹಿಕವಾಗಿ ಬರಂತ ಯಾತ್ರೆ ಬೇರೆ, ಇದು ನಾವ್ ಬರ್ತಿರೋದು ಅಲ್ಲಿಂದ ಇಲ್ಲಿಗೆ. ಅದಕ್ಕಿಂತ ಮುಖ್ಯವಾಗಿ ಆಂತರಿಕವಾಗಿ ನೀವು ಪಾದಯಾತ್ರೆ ಅವನ ಹತ್ರ ನಡೆಸ್ಬೇಕು, ಅವನ್ಗೆ ಸೇರಕ್ಕೆ ನೀವು ನಡೆಸ್ಬೇಕು ಅಂತಾನು ಅರ್ಥ ಮಾಡ್ಸಿದ್ರು ಅಪ್ಪ. ನಾವೆಷ್ಟು ಬರಂತ ದಣು ಹಸುವು ಅವೇನು ನಮಗೇನು ಗೊತ್ತಾಗ್ಲಿದಂಗೆ ಪಾದಯಾತ್ರೆ ಮಾಡಿ ಬಹಳ ಚೆನ್ನಾಗಿ ನಮಗೆ ಅಪ್ಪ ಪಾದಯಾತ್ರೆ ಮಾಡ್ಸಿದ್ರು. ಅವ್ರ ಜೊತೆಗೆ ನನ್ ಜೊತೆಗೆ ಅವಾಗ ಪ್ರೇಮಕ್ಕ ಅಂತ ಬೆಂಗಳೂರವ್ರು ಬಹಳ ದೊಡ್ಡ ಭಕ್ತರು, ಅವ್ರ ಕೈ ಹಿಡ್ದೆ ನಾನು ನಡ್ಕೊಂಡ್ ಬರಂಗೆ ಆಯ್ತು. ಅಂದ್ರೆ ಅವರು ಸ್ವಲ್ಪ ವಯಸ್ಸಾದವ್ರು, ಅವ್ರ ಜೊತೆಗೆ ನಾನು ಸಾಥ್ ಕೊಟ್ಕೊಂಡು ಅವ್ರ ಜೊತೆಗೆ ಪಾದಯಾತ್ರೆ ಬಂದೆ. ಅವ್ರು ನನಗೆ ಪೂರ್ತಿ 7 ದಿನ ಅವ್ರು ತುಂಬಾ ಹಳೇ ಭಕ್ತರು, ಅಪ್ಪಂದು ಪ್ರಿಯವಾದ ಭಕ್ತರು. ಅಪ್ಪಂದು ಹಳೇ ವಿಷಯಗಳೆಲ್ಲ ಅವ್ರ ಹತ್ರ ಖನಿಜನೇ ಇದೆ, ಅಷ್ಟು ಚೆನ್ನಾಗಿ ಸತ್ಸಂಗ ಮಾಡ್ತಾರೆ ಅವರು. ನನಗೆ ಅಪ್ಪನ ವಿಷಯ ಬಗ್ಗೆ ಎಲ್ಲ 7 ದಿನಾನು ಅಪ್ಪನ ಬಗ್ಗೆ ಹೇಳ್ಕಂತ ಅದು ಒಂಥರ ಸಪ್ತಾಹನೇ ಆಯ್ತು, ಪಾರಾಯಣನೇ ತರ ಪಾರಾಯಣ ತರ ಮಾಡ್ಕೊಂಡೆ ಅಪ್ಪನ ಬಗ್ಗೆ ಹೇಳ್ಕಂತ ನಾವ್ ಇಲ್ಲಿ ಬಂದು ದೊಡ್ಡೇರಿ ತಲುಪಿದ್ವಿ. ಅದೊಂದು ತುಂಬಾ ವಿಶೇಷ. ಈ ಒಂದು ಅಧ್ಯಾಯ ಆದ್ಮೇಲೆ ನನ್ ಜೀವನದಲ್ಲಿ ಮತ್ತೊಂದು ಅವಕಾಶ ಅಪ್ಪನ ಜೊತೆಗೆ ಯಾತ್ರೆಗೆ ಹೋಗಕ್ಕೆ ಸಿಕ್ಕಿರೋದಂದ್ರೆ ಅಮರನಾಥ್ ಯಾತ್ರೆ. ಇದು ಎಷ್ಟು ಯಾತ್ರೆ ಮಾಡಿದಿರ ಅಪ್ಪನ ಜೊತೆಗೆ? ಅದು ಅವನ್ ಕರುಣೆನೆ. ಅದು ಎಂತ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಜಮ್ಮುದಲ್ಲಿ ಹಿಂದಿನ ದಿನ ರಾತ್ರಿ. ಅಂತ ಒಂಥರ ವೆರಿ ಡೆಲಿಕೇಟ್ ಸಿಚುವೇಶನ್ ಇತ್ತು. ಎಲ್ಲಾ ಕಡೆ ಇದು ಕರ್ಫ್ಯೂ ಇತ್ತು ಎಲ್ಲ. ಆದ್ರೂ ಅಪ್ಪ ನಮ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಅಮರನಾಥನ್ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡ್ ಬಂದ್ಮೇಲೆ ಇನ್ನ ಅಪ್ಪ ಬೆಂಗಳೂರಿಗಿಂದ ವಾಪಸ್ ದೊಡ್ಡೇರಿಗೆ ಬರಕಿನ ಮುಂಚೆನೆ ನಮ್ಮನೆಗ್ ಬಂದು ಆ ಔದುಂಬ್ರ ವೃಕ್ಷನ ನಮ್ಮನೆಗೆ ನಡೆಸಿ ಅದನ್ನ ಆಶೀರ್ವಾದ ಮಾಡಿ ನಮಗೆ ಅದು ನನಗೆ ಔದುಂಬ್ರ ವೃಕ್ಷ ಬೇಕು ಅನ್ನೋದೊಂದು ಆಸೆ ಇತ್ತು. ಅಪ್ಪ ಹಿಂಗ ಔದುಂಬ್ರ ವೃಕ್ಷ ನಾನು ನಮ್ಮನೇಲೆ ಬೇಕು ಅಂತ ಅನ್ಕೊಂತ ಇದೀನಪ್ಪ ಹಿಂಗೆ ಅಂದಾಗ ಅಪ್ಪ ಆಯ್ತು ನಾನ್ ಬಂದಾಗ ಇಡ್ತೀನಿ ಅಂತ ಅವರಾಗೆ ಕರುಣಿಸಿ ಬಂದು ಅದೊಂದು ಅವಕಾಶ ಸಿಕ್ತು ನನ್ಗೆ. ಅಮರನಾಥನ್ ದರ್ಶನ ಆದ್ಮೇಲೆ
ಅಮರ್ನಾಥನೇ ಬಂದು ನಮ್ಮ ಮನೇಲೆ ನೆಲೆಸ್ದಂಗ ಆಯ್ತು. ಹೌದಕ್ಕ ಮತ್ತೆ. ಸೊ ಅದು ಒಂದು ದೊಡ್ಡ ಗುರು ಕೃಪೆನೆ ನಮಗೆ. ಈ ಅಂದ್ರೆ ಊಹಿಸಕ್ಕೆ ಆಗಲ್ಲ, ಇಷ್ಟೂನು ಗುರು ಕೃಪೆ ಮಾಡ್ತಾನ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದಕ್ಕೆ ಇಷ್ಟೊಂದು ರಾಶಿ ಅನುಭವದ ರಾಶಿ ಇಟ್ಕೊಂಡಿದ್ದಾರೆ. ಅವ್ರು ನಂಬಿದ್ರೆ ಎಲ್ಲೆಲ್ಲಿ ನಮ್ಗೆ ದಾರಿಯಲ್ಲಿ ಅಡ್ಡಾಡ ಬರೋದು ಎಲ್ಲ ದಾರಿ ಅಡ್ಡಗಳನ್ನು ತೆಗೆದು ದಾರಿ ಸುಗಮವಾಗಿ ಮಾಡ್ತಾನೆ. ನಂಬಿದ್ರೆ ಗುರು ನಮಗೆ ಅಂಬಿದನು ತಂಗಿ ಅಂತ ನಂಬಬೇಕು ಅಂತ. ಅಷ್ಟು ನಂಬಿದ್ದೀರಾ, ಎಂತೆಂತ ಕರುಣೆ ಮೇಲೆ ಇದೆ ಅಕ್ಕ. ನಿಜ ನಿಜ, ನಂಬಿಕೆನೆ ಬಹಳ ಮುಖ್ಯ ಆಗುತ್ತೆ ಗುರುಗಳ ಹತ್ರ. ಸೊ ಇನ್ನೊಂದು ನಾನು ಈ ನಂಬಿಕೆಯಿಂದನೇ ಇನ್ನೊಂದು ಕೃಪೆನೂ ನನಗೆ ಆಗಿದೆ ಅನ್ಸುತ್ತೆ. ಏನಂದ್ರೆ ಅವನ್ ನಂಬಿನೇ ನಾವು ನಮ್ಮ ಮಗನ್ಗೆ ಕೋವಿಡ್ ಟೈಮ್ನಲ್ಲೇ ಅಮೇರಿಕಾಗೆ ಹೈಯರ್ ಎಜುಕೇಶನ್ಗೆ ಕಳ್ಸಕ್ಕೆ ಅಪ್ಪ ಕೋವಿಡ್ ಟೈಮಲ್ಲಿ ಕಳಿಸ್ಕೊಟ್ರು. ಅಂದ್ರೆ ಅವನು ಅಷ್ಟು ದೃಢವಾಗಿ ಏನು ಆಗಲ್ಲ ಅವನಿಗೆ, ನೀನು ಕಳಿಸು ಅಂತ ಅಂದ್ಕೊಳ್ಳಿ ಅವ್ನು ನಂಬಿ ನಾವು ಅಪ್ಪನ ಆಶ್ಚರ್ಯಕರವಾಗಿ ಅವನು ಹೋದ. ಒಂಥರ ಎಷ್ಟು ಬೇಗ ಲೋನ್ಸ್ ಎಲ್ಲ ಸ್ಯಾಂಕ್ಷನ್ ಆಗಿದ್ದು, ಎಲ್ಲಾನು ಸೀಟ್ ಸಿಕ್ಕಿದ್ದು, ತಡನೇ ಆಗ್ಲಿಲ್ಲ ಹೋಗಿ ಅಲ್ಲಿ ಅವ್ನು ಸೆಟ್ಲ್ ಆಗಕ್ಕೆ. ಅಲ್ಲಿ ಹೋದ್ಮೇಲೂ ಕೂಡ ಎಷ್ಟು ಚೆನ್ನಾಗಿ ಅಲ್ಲಿ ಅವ್ಯವಸ್ಥೆ ಎಲ್ಲೂ ಆಗಿಲ್ಲ ಅವನಿಗೆ, ಅಷ್ಟು ಚೆನ್ನಾಗಿ ಅವನ್ನ ಅಲ್ಲಿ ಕಾಪಾಡಿದ್ರು ಅಪ್ಪ ಅಲ್ಲಿರೋವರೆಗೂ. ವಾಪಸ್ ಬರೋದು ಕೂಡ ಅವನ ಕೃಪೆಲಿಂದಾನೆ ಅವನು ವಾಪಸ್ ಬಂದ. ಅದು ಅಲ್ಲಿ ಇರಕ್ ಆಗ್ಲಿಲ್ಲ ಅನ್ನೋದು ವಿಷಯ ಒಂದು ಬೇರೆ ಆದ್ರೆ, ಬಟ್ ಅದು ಅವನ ಕೃಪೆನೇ. ಅದು ಈಗ ಅವನು ಯಾವ ಥರದಲ್ಲೇ ಗುರು ಕೃಪೆ ಮಾಡಿ ಕಳಿಸ್ಕೊಟ್ಟ, ಅದೇ ಥರ ಕೃಪೆ ಮಾಡಿ ಅವನ್ನ ಅಪ್ಪ ವಾಪಸ್ ಕರ್ಸಿದ್ರು. ಇದೆಲ್ಲದು ಅಂತರಾಳದಲ್ಲಿ ನಾವೇನು ಅಂತ ತಿಳ್ಕೊಬೇಕಂದ್ರೆ, ಗುರು ಪ್ಲಸ್ ಆಯ್ತು ನಮಗೆ ಪ್ರೋಗ್ರೆಸ್. ನಾವೇನು ಅನ್ಕೊಂತೀವಿ, ಏನೋ ನಾವು ಮುಂದೋದ್ವಿ ಜೀವನದಾಗ, ಅದು ನಮಗೆ ಒಳ್ಳೇದಾಯ್ತು. ಸ್ವಲ್ಪ ನಮಗೆ ಅದು ಸರಿ ಹೋಗ್ಲಿಲ್ಲ, ಅದು ನಮಗೆ ಒಳ್ಳೇದಲ್ಲ ಅನ್ಕೊಂಡ್ರೆ ಅದು ತಪ್ಪು. ಗುರು ಕೃಪೆ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ತರ್ಕ ಮಾಡ್ಲಿಲ್ದಂಗೆ ಅದ್ರ ಒಳ ಅರ್ಥ ನಮ್ಗೆ ಏನೂ ಗೊತ್ತಿರಲ್ಲ, ಆಗೋದಲ್ಲ ಒಳ್ಳೇದಕ್ಕೆ ಅದ್ರದ್ದು. ಯಾಕಂದ್ರೆ ನಮ್ ದೃಷ್ಟಿ ಇಷ್ಟೇ ಇರುತ್ತೆ, ಗುರುನ್ ದೃಷ್ಟಿ ತುಂಬಾ ದೂರ ಇರುತ್ತೆ. ಅದ್ರಲ್ಲೇ ನಾವ್ ಯಾವ್ದನ್ನು ಅದನ್ನ ತರ್ಕ ಮಾಡೋದು, ಅದೇ ವಿಶ್ಲೇಷಣೆ ಮಾಡ್ಕೊಂಡು ಹಿಂಗೆ ಹಂಗೆ ಅನ್ನೋದು ತಪ್ಪಾಗುತ್ತೆ. ಸೊ ಅದೆಲ್ಲದನ್ನು ನಮಗೆ ಸರಿ ಮಾಡ್ಕೊಂಡೆ ಅಪ್ಪ ನಮ್ಗೆಲ್ಲದಕ್ಕೂ ಯಾವಾಗ್ಲೂ ಜೈ ವಿಜಯೀ ಭವ, ಜೈ ವಿಜಯೀ ಭವ. ಭಕ್ತರಿಗೆ ಯಾವಾಗ್ಲೂ ಅಪ್ಪ ಅದೇ ತರನೇ ಆಶೀರ್ವಾದ ಮಾಡೋದು. ಸೊ ಅದು ಆದ್ಮೇಲೆ ನಮ್ಗೇನು ಔದುಂಬ್ರ ವೃಕ್ಷ ನಾನು ಅಪ್ಪ ಹಾಕಿದ್ರು ಅಂತಂದಲ್ಲ, ಅದು ಒಣಗೋಗ್ತಾ ಬಂತು. ಅದು ಏನಪ್ಪ ಇದು ಒಂಥರ ಸಮಸ್ಯೆ, ಹೊಸ ತರ ಸಮಸ್ಯೆ ಅಂದ್ರೆ, ಅಪ್ಪ ಅದನ್ನ ಮತ್ತೆ ಬಂದು ಅದನ್ನ ಅವರೇ ಲೀಲಾಜಾಲವಾಗಿ ಆಗಿರೋ ಒಂದು ಏನ್ ನಮಗೆ ಕಷ್ಟಗಳಿತ್ತು ಅದನ್ನೆಲ್ಲ ಬಗೆಹರಿಸಿ ಮತ್ತೆ ಔದುಂಬ್ರ ವೃಕ್ಷ ಇಟ್ಟು ಮತ್ತೆ ನಮ್ ನಿಜ ನಮ್ ಬಾಳನ್ನೇ ಅವ್ರು ಮತ್ತೆ ಚಿಗುರಿಸಿ ನಮಗೆ ಮತ್ತೆ ಪೋಷಣೆ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಬಂದೋಗಿ 3 ದಿನದಲ್ಲೇ ನಮ್ಮ ಮಗನ್ಗೆ ಒಳ್ಳೆ ಕಡೆ ಅಮೆರಿಕದಿಂದ ಅಲ್ಲಿ ಕೆಲಸ ಬಿಟ್ಟು ಬಂದಿದ್ನಲ್ಲ, ಇಲ್ಲಿ ಮತ್ತೆ ಅವನಿಗೆ ಒಂದು ಹೊಸ ಒಳ್ಳೆ ಕಂಪನಿನಲ್ಲಿ ಅವನಿಗೆ ಕೆಲಸ ಸಿಕ್ತು, ಅವನ್ ಮದ್ವೆನೂ ಆಯ್ತು. ಈ ತರ ಒಂದಲ್ಲ ಒಂದು ರೀತಿಯಲ್ಲ ನಮಗೆ ಕಷ್ಟ ಸುಖ ಅನ್ನೋದು ಏನು ಇರಲ್ಲ. ಗುರುದ ಹತ್ರ ಬಂದಾಗೆ ಅವ್ನ್ ಏನ್ ಇಟ್ಟಿರ್ತಾನೆ ಅವನ ಇಚ್ಛೆನೆ ಅದು, ಅವನ್ ಸಂಕಲ್ಪ ಏನಿದೆ ಅದೇ ತರನೇ ನಮಗೆ ಆಗೋದು ಜೀವನದಲ್ಲಿ. ಸೊ ಅವನ್ ಸಂಕಲ್ಪ ಮಾಡಿದಾನಂದ್ರೆ ಅದು ಯಾವಾಗ್ಲೂ ಸರಿನೇ. ಅದ್ರಲ್ಲಿ ನಮ್ದು ಏನು ಮನೋಭಾವ, ಈಗ ನಾನು ಆವಾಗ ಹೆಂಗಿದ್ದೆ ಈಗ ಹೆಂಗಾಗಿದ್ದೀನಿ ಅಂದ್ರೆ, ಅಪ್ಪನ ಇಚ್ಛೆನೆ ಅದು ನಮಗೆ ಶ್ರೇಷ್ಠ. ಅಪ್ಪ ಹೆಂಗಿಟ್ಟಿದ್ದಾನೆ ಅದರಲ್ಲೇ ನಾವು ತೃಪ್ತಿಯಾಗಿ ಇರೋದೇ ನಮ್ದು ಜೀವನದ ಭಾಗ್ಯ. ಯಾಕಂದ್ರೆ ಕಣ್ಣಿಗೆ ನಾನು ಇವಾಗ ಹೇಳಿದ್ ನಿಮಗೆ ನನಗೆ ಅರ್ಥ ಆಗಿರೋ, ನನಗೆ ಕಣ್ಣಿಗೆ ಕಾಣ್ಲಿಲ್ಲ ಅಂತವು, ಅರ್ಥ ಆಗಿಲ್ಲ ಅಂತವು ಎಷ್ಟೋ ಒಂದು ಕರ್ಮಗಳು ಅವು ಜನ್ಮಾಂತರದಿಂದ ತಂತಿರೋ ಕರ್ಮಗಳನ್ನೆಲ್ಲ ಕಳೆದಿರ್ತಾನೆ ಗುರು. ಅದು ನಮಗೇನು ಗೊತ್ತಿಲ್ಲ, ಅದು ನಮಗೆ ಗೊತ್ತಿರೋದು ಇಷ್ಟೇ. ನಮಗೇನು ಗೊತ್ತಾಗುತ್ತೆ ಅಷ್ಟು ಹೇಳಿದ್ದೀನಿ ನಾನು ಲೀಲೆಗಳಿಗೆ. ಆಯ್ತು, ಮತ್ತೆ ಅಪ್ಪನ ದರ್ಶನ ಆಯ್ತು, ವೆಂಕಟಪ್ಪನ ದರ್ಶನ ಆಯ್ತು. ಹೌದು, ನೀವೇನ್ ನಂಬಿಕೆ ಅಂದ್ರಲ್ಲ, ಅಪ್ಪ ನಂಬಿಕೆ ಅಂದಾಗ ನನಗೆ ನೆನಪಾಗದೆ ಪರತತ್ವಾನಂದ ಅಪ್ಪ ಅವರು. ಈಗ ನನಗೆ ವೆಂಕಟಾಪುರ ಇರೋದು ನಮ್ಮ ತವ್ರ ಮನೆಗೆ ಒಂದು 10-12 ಕಿಲೋಮೀಟರ್ 20 ಕಿಲೋಮೀಟರ್ ದೂರದಲ್ಲೇ. ಸೊ ನನಗೆ ಹೆಂಗೆ ಈಗ ಅಪ್ಪ ಮಾಡಿದಾರಂದ್ರೆ, ನಮ್ಮ ತವ್ರ ಮನೆಗೆ ಹೋದ್ರು ಅಲ್ಲೂ ಅಪ್ಪ ಇದ್ದಾರೆ, ಬೆಂಗಳೂರಿಗೆ ಹೋದ್ರು ಅಲ್ಲೂ ಅಪ್ಪ ತನ್ಮಯಪ್ಪ ಇದ್ದಾರೆ, ಇಲ್ಲಿ ಬಂದ್ರೆ ದೊಡ್ಡೇರಿಗೆ ಬಂದ್ರು ಇಲ್ಲೂ ಅಪ್ಪ ಇದ್ದಾರೆ. ಸೊ ಎಲ್ಲಾ ಕಡೆ ನನಗೆ ಅಪ್ಪ
ಅವ್ರ ಕೃಪೆ ಮಾಡಿ ಅವ್ರ ಪೋಷಣೆ ಅವ್ರ ಆರೈಕೆದಲ್ಲೇ ನನ್ನ ಇರಿಸಿದ್ದಾರೆ. ಪರತತ್ವಾನಂದ ಅಪ್ಪರು ಹೊತ್ತು ಅಲ್ಲಿ, ಯಾಕಂದ್ರೆ ಹೋಗೋದು ನಾನು ಜಾಸ್ತಿ ಹೋಗ್ತಾ ಇರ್ತೀನಿ ತವ್ರ ಮನೆಗೆ. ಹೋದಾಗೆಲ್ಲ ಅಲ್ಲಿ ಹೋಗಿ ಅಪ್ಪನ ದರ್ಶನ ಮಾಡ್ಕೊಂಡು ಬರೋ ಒಂದು ಅವಕಾಶ ಜಾಸ್ತಿ ಸಿಗುತ್ತೆ ನನಗೆ. ಸೊ ಅವರು ಎಷ್ಟು ನನಗೆ ಒಂದು ಅನುಭವ ಕೊಟ್ಟಿದ್ದಾರೆ ಅಂದ್ರೆ, ಅಪ್ಪ ಮೌನವಾಗೇ ನನಗೆಲ್ಲ ತಿಳಿಸ್ತಾರೆ. ಆದ್ರೆ ಪರತತ್ವಾನಂದಪ್ಪ ನನಗೆ ವಿಶೇಷವಾಗಿ ತಿದ್ದಿ ಬುದ್ಧಿ ಹೇಳಿ, ಯಾವ ತರ ಅಂದ್ರೆ ಇದು ನೋಡು ಅಪ್ಪ ಎದಕ್ ಕಳಿಸ್ಕೊಡ್ತಾರೆ ವೆಂಕಟಾಪುರಕ್ಕೆ ಅಂದ್ರೆ, ನಂಬಿಕೆ ಅಂದ್ರೆ ಏನು ಅಂತ ವೆಂಕಟಾಪುರದಲ್ಲಿ ನೋಡ್ಕೊಂಬರ್ರಿ ಅಂತ ಕಳಿಸ್ಕೊಡ್ತಾರೆ. ಯಾಕೆ ಈ ಕಲ್ಲಿನ ಗುಡ್ಡದಲ್ಲಿ ಇಷ್ಟ ದೊಡ್ಡ ಆಕಾರವಾಗಿ ಅಪ್ಪಂದ ಆಶ್ರಮ ಬಂದಿದೆ ಅಂದ್ರೆ ಅದು ಆಶ್ಚರ್ಯನೇ. ಅದು ನಂಬಿದ್ರೆ ಗುರು ಏನೇನು ಆಶ್ಚರ್ಯಗಳೆಲ್ಲ ಆ ಜೀವನದಲ್ಲ ತರ್ತಾನೆ ಅನ್ನೋದಕ್ಕೆ ಸಾಕ್ಷಾತ್ ಇರೋದೇ ಅದು ವೆಂಕಟಾಪುರ ಆಶ್ರಮ. ಅಪ್ಪ ಪರತತ್ವನಪ್ಪನೇ ಎಲ್ಲಾನು ತುಂಬಿಕೊಂಡು ಅಪ್ಪನೇ ಆಗಿದ್ದಾರೆ. ಅವರು ಹೋದ್ರೆ ಅಪ್ಪನದು ಪ್ರೀತಿನೇ ಉಣಿಸ್ತಾರೆ ನಮಗೆ. ಅಪ್ಪ ಬಿಟ್ಟು ಇನ್ನೇನು ಇಲ್ಲ ಅಲ್ಲಿ ವೆಂಕಟಾಪುರದಾಗ. ಪ್ರತಿ ಒಂದು ಮಾತಿಗೂ ಅವ್ರು ಹೇಳೋದೇನಂದ್ರೆ, ಅಪ್ಪ ನುಡ್ದಂಗೆ ನಾನು ನಡೀತೀನಿ, ನುಡ್ಸೋನು ಅವನೇ, ನುಡಿದಂಗೆ ನಡೆಸೋನು ಅಪ್ಪನೇ ಅಂತ ಅಪ್ಪ ಪ್ರತಿ ಸತೆ ಹೇಳ್ತಾನೆ ಇರ್ತಾರೆ. ಅದನ್ನ ನಾನ್ ನುಡ್ದಿರೋದನ್ನ ಸತ್ಯ ಮಾಡೋದೇ ನಮ್ಮಪ್ಪ, ನಾನ್ ಏನೂ ಇಲ್ಲ ಅನ್ನೋದ ಪ್ರತಿ ಸತಿ ಹೇಳ್ತಾರೆ. ನನಗೆ ಗುರು ಕೃಪೆ ಅಂದ್ರೆ ಏನು, ಗುರು ವಾಕ್ಯ ಪಾಲನೆ ಅಂದ್ರೆ ಏನು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ಏನ್ ಗುರುನ ಹತ್ರ 10 ಸತ ದರ್ಶನ ಮಾಡ್ಕೊಂಡು 20 ಸತ ದರ್ಶನ ಮಾಡ್ಕೊಂಡ್ರೆ ನಂಬಿದ್ವಿ ಅಲ್ಲ. ನಂಬೋದು ಅಂದ್ರೆ ಗುರುನ ಪ್ರತಿ ಒಂದು ವಾಕ್ಯದಲ್ಲೂ ನಂಬಿಕೆ ಇಟ್ಕೋಬೇಕು. ಅವನು ಮಾರ್ಗದರ್ಶನ ಹೆಂಗಿದೆ ಅದ್ರಲ್ಲೇ ನಂಬಿ ನಡೆಯೋದೇ ಗುರು ವಾಕ್ಯ ಪಾಲನೆ ಅಂತ ನನಗೆ ತುಂಬಾ ಮನದಟ್ಟವಾಗಿ ನನಗೆ ಹೇಳ್ಕೊಟ್ಟು ಕೃಪೆ ಮಾಡಿದ್ದಾರೆ. ಇದಕ್ಕೆ ನಾನು ಎಲ್ಲಾ ಅಪ್ಪಂದ್ರಿಗೂ ಚಿರಋಣಿ. ನಮ್ಮ ಅಪ್ಪಯ್ಯ ಈ ತರ ನನ್ಗೆ ಸದ್ಗುರು ಈ ತರ ಎಲ್ಲಾ ರೀತಿಯಿಂದ ಕಾಪಾಡ್ತಿರೋದು ತುಂಬಾ ವಿಶೇಷ. ಅವ್ನ್ ಕೇಳ್ಕೊಳೋದು ಇಷ್ಟೇ. ಈ ಮನಸ್ಥಿತಿ ನನ್ಗೆ ಹೆಂಗ್ ಮಾಡಿದಾರೆ ಅಂದ್ರೆ, ಏನು ಸರಿ ತಪ್ಪು ಏನೂ ಇಲ್ಲ. ಅವನು ಹೆಂಗ್ ಇಟ್ಟಿದ್ದಾನ ಆ ತರ ಅವನ ಇಚ್ಛೆ ಅವನ ಸಂಕಲ್ಪದಲ್ಲೇ ನಾನ್ ಜೀವನ ಮಾಡ್ಬೇಕು. ಅವನು ಏನು ಯಾವ ಮಾರ್ಗದಲ್ಲೇ ನಡೆಸ್ತಾನೆ ಅದ್ರಲ್ಲೇ ಶರಣಾಗಿ ನಾನು ನಡಿಬೇಕು ಅನ್ನೋದು ಮನಸ್ಭಾವ ಮನಭಾವ ಕೊಟ್ಟಿರೋ ಅವ್ರೇ. ಅದಕ್ಕೆ ನಾನ್ ಯಾರು ಅಲ್ಲ, ಮಾಡಕ್ಕೆ ಆಗಲ್ಲ. ನಾವ್ ಮಾತಾಡ್ತಿದ್ದ ಅಪ್ಪನೇ ನಾನು ನೀವು ಏನು ಇಲ್ಲ ಅದೇ ಅಪ್ಪನೇ ಇದ್ದಾನೆ. ಮತ್ತೆ ನೀವು ಹೇಳಿದ್ರೆ ಕಂಡ್ರಪ್ಪೆ ಅಂತ ಕಾಪಾಡ್ತಿರೋ ಮಾತ್ರ ಎಷ್ಟು ಸತ್ಯವಾಗಿ ಅದನ್ನ ಅಪ್ಪ ನಡೆಸ್ತಾ ಇದ್ದಾನೆ ಅಂತ ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳು. ಎಂತೆಂಥ ಭಕ್ತರ ಅನುಭವಗಳನ್ನ ನಮಗೆಲ್ಲ ಹಂಚ್ಕೊಂಡು ಹಂಚಿದ ಇಷ್ಟ ಅನುಭವಗಳನ್ನ ಹೇಳ್ಕೊಳ್ರಿ. ನಾವೆಲ್ಲ ಕೇಳಿ ಧನ್ಯರಾದ್ವಿ. ಇಂತಹ ಸದ್ಗುರು ಪರಮಹಂಸ ಸದ್ಗುರುವನ್ನು ಪಾದಾರವಿಂದಗಳಿಗೆ ಶ್ರೀ ಗುರುದೇವ ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಓಂ ಶಾಂತಿ 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 ಅಂತ ಶರಣ ಇಷ್ಟು ಬಂದು ಹಂಚ್ಕೊಂಡ್ರಿ. ಎಲ್ಲರ ಭಕ್ತರ ಪರವಾಗಿ ಮತ್ತೊಮ್ಮೆ ಶ್ರೀ ಪಾದಗಳಿಗೆ ಶರಣ.